ಓಂ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ. त्रिदलं त्रिगुणाकारं त्रिनेत्रं च त्रियायुधं त्रिजन्म पापसंहारम् एकबिल्वं शिवार्पणम् त्रिशाखै बिल्वपत्रैश्च अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणम्. कोटिकन्या महादानं तिलपर्वतकोटयः काञ्चनं शैलदानेन एकबिल्वं शिवार्पणम्. काशीक्षेत्रनिवासं च कालभैरवदर्शनम् प्रयागे माधवं दृष्ट्वा एकबिल्वं शिवार्पणम्. ತಾಯಿ ಕರುಣಾಮಯಳೆ ತಾಯಿ ಭುವನೇಶ್ವರಿ ಭುವಿಯಳ ಅವತರಿಸಿ ದೀನನನ್ನು ಧರಿಸು ಭುವಿ
ತಾಯಿ ಶಂಕರಿ, ಭೈರವಿ, ಕರುಣಾಸಾಗರ, ಈ ಜಗತ್ತಲ್ಲಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಪರಿಪಾಲನೆ ಮಾಡಬೇಕಾದವಳು ನೀನೇ ತಾನೆ. ಹೀಗಿದ್ದಲೇ ಈ ನಮ್ಮ ಮನೆತನದ ಮೇಲೆ ಯಾರ ಕೆಟ್ಟ ದೃಷ್ಟಿ ಬೀಳದ ಹಾಗೆ ಕಾಪಾಡೋ ಭಾರ ನಿನ್ನಲ್ಲಿ ಕೂಡಿದೆಯಮ್ಮ. ನಿನಗೆ ಈ ನಿನ್ನ ಮಗಳ ಕೋಟಿ ಕೋಟಿ ಪ್ರಣಾಮಗಳು ತಾಯಿ, ಕೋಟಿ ಕೋಟಿ ಪ್ರಣಾಮಗಳು. ಶಾಂತ, ಶ್ರೀಕೃಷ್ಣ ನದಿಯ ನೀರನ್ನು ತಂದು ಈ ತಾಯಿಯ ಚರಣ ಕಮಲಗಳನ್ನು ತೊಳೆದು ಪೂಜಿಸಿ ಪುನೀತಳಾದೆಯ? ಹಾ, ಪುನೀತಳಾದೆ. ಬನ್ನಿ ಸ್ವಾಮಿ, ಈ ಭವ್ಯವಾದ ಈ ಮನೆಯಲ್ಲಿ ಶೃಂಗಾರಮಯವಾಗಿ ಶೋಭಿಸ್ತಾ ಇರುವ ಆ ತಾಯಿಯನ್ನು ಪೂಜಿಸಿ ಸುಮಂಗಲಿಯಾದ ನಾನು ಪುನೀತಳಾದೆ. ಬನ್ನಿ, ಆ ತಾಯಿಗೆ ನೀವು ಕೂಡ ನಮಸ್ಕರಿಸಿ ಪಾವನರಾಗಿ. ಅಮ್ಮ, ಬನದ ಸಿರಿಯಲ್ಲಿ ಕಂಗೊಳಿಸುತ್ತಿರುವ ಭವತಾರಿಣಿ ಬನಶಂಕರಿ, ಸದಾ ಸತ್ಯ ಧರ್ಮದ ಹಾದಿಯಲ್ಲಿಯೇ ನಡೆಯುತ್ತಿರುವ ನನ್ನ ಮನದಾಳದ ಮರ್ಮವನ್ನು ನೀ ತಿಳಿಯದಿರುವೆಯಾ ತಾಯಿ? ಅನಾಥ ಮಕ್ಕಳೇ ನನ್ನ ಮಕ್ಕಳೆಂದು ತಿಳಿದು, ನಿತ್ಯ ದುಡಿಯುವ ಆಳುಗಳೇ ಈ ಮನೆಯ ಯಜಮಾನರೆಂದು ತಿಳಿದು, ಆಳು ಮಗನಾದ ನನ್ನ ಹೆಸರಿಗೆ 20 ಎಕರೆ ಜಮೀನು ಬರೆದು ಮಹಾರಾಣಿಯಾಗಿ ಮೆರೆಯಬೇಕಿದ್ದ ಇವಳನ್ನು ನನ್ನ ಸತಿಯನ್ನಾಗಿಸಿ ಹೋದ ಆ ಶಾಂತಗೌಡರ ಋಣವನ್ನು ಮುಂದಿನ ಜನ್ಮದಲ್ಲಾದರೂ ತೀರಿಸುವ ಸೌಭಾಗ್ಯವನ್ನು ಕರುಣಿಸುತ್ತಾ ನಿನಗೆ ನನ್ನ ನಮಸ್ಕಾರ. ಸ್ವಾಮಿ, ಸಕಲ ವೈಭವದ ಶ್ರೀಮಂತರ ಮಗಳಾದ ನನ್ನನ್ನ ನಿಮ್ಮ ಮಡದಿಯನ್ನಾಗಿ ಸ್ವೀಕರಿಸಿದ್ದೀರಾ. ಆದರೆ ಪತಿಯ ಭಕ್ತಿಯಲ್ಲಿ ನನಗಂತೂ ತುಂಬಾ ಆಸಕ್ತಿ. ಪತಿಯೇ ದೇವರು ಅಂತ ತಿಳಿದುಕೊಂಡಿರುವಳು ನಾನು. ಅಂದಮೇಲೆ ನನ್ನ ತಂದೆಯ ಋಣ ತೀರಿಸಬೇಕು ಅಂತ ನನ್ನನ್ನು ನಿಮ್ಮ ಮಡದಿಯನ್ನಾಗಿ ಸ್ವೀಕರಿಸಿದ್ರಲ್ಲ, ಈ ಕೈ ಹಿಡಿದು ನನ್ನ ಜನ್ಮ ಸಾರ್ಥಕವಾಯಿತು, ಸಾರ್ಥಕವಾಯಿತು. ಶಾಂತ, ನನ್ನದು ನಾನಿಲ್ಲದಿದ್ದರೆ ಏನಿದೆ ಈ ಜಗದಲ್ಲಿ ಎನ್ನುವ ಶ್ರೀ ಸಿದ್ದೇಶ್ವರ ಶ್ರೀಗರ ಅಮರವಾಣಿಯಂತೆ ನನ್ನದೆನ್ನುವುದು ಏನಿದೆ ಇಲ್ಲಿ? ಒಮ್ಮೆ ಹುಟ್ಟಿ ಒಂದು ದಿನ ಸತ್ತು ಹೋಗುವ ಈ ನಶ್ವರ ಶರೀರಕ್ಕೆ ಏಕೆ ಭರಿಸಬೇಕು ಈ ಆಸ್ತಿಯ ಪರಿತಾಪವನ್ನು? ಸ್ವಾಮಿ, ಆ ಶಿವನೇ ನಿತ್ಯ, ಸೋಲು ಇಲ್ಲ, ಜೀವನದಲ್ಲಿ ಎಲ್ಲವೂ ಎದುರಿಸ್ತೀನಿ ಎನ್ನುವ ಈ ನಿಮ್ಮ ಮಾತೆಯೇ ಆ ಶಿವ ಓಡಿ ಬಂದು ಕರುಣಾಸಾಗರ ಕರುಣಿಸೋದಕ್ಕೆ ಸಾಧ್ಯವೇ? ಶಾಂತ, ಓಡಿ ಬರುವನೇ ಎಂದು ಕೇಳುವೆಯಲ್ಲ, ಕಷ್ಟ ಬಂದಾಗ ಕೂಗಿ ಕರೆದರೆ ಅದಾವುದೋ ರೂಪದಲ್ಲಿ ಓಡಿ ಬಂದು ತನ್ನ ಭಕ್ತರ ಆಶೆಯನ್ನು ಪೂರೈಸುವನು ಈ ಕರುಣಾಸಾಗರ, ಆ ಶಾಂಭವಿಯ ಗಂಡ. ಅಂದು ಸಮುದ್ರ ಮಂಥನ ಕಾಲದಲ್ಲಿ ಕಾಲಕೋಟ ವಿಷವನ್ನೇ ಕುಡಿದು ವಿಷಕಂಠನಾದ. ದಶಕಂಠನ ಸಾವಿನ ನಂತರ ಜೋಡಿಲಿಂಗವಾಗಿ ಶ್ರೀರಾಮನಿಂದ ಪೂಜಿಸಲ್ಪಟ್ಟ ಅವನ ಮಹಿಮೆ ಅಪಾರವಾಗಿದೆ. ಹಾಗರೇನು ಮಾಡಲಿ ಸ್ವಾಮಿ? ಯಾಕೆ ಆದರೆ ಅಂತ ನಿಟ್ಟುಸಿರಿನೇಕೆ ಬಿಡ್ತಾ ಇದ್ದೀರಾ? ನಿಟ್ಟುಸಿರು ಹಾಕಲೇಬೇಕಿದೆ ಶಾಂತ. ಯಾಕೆಂದರೆ ನಾಲಿಗೆ ಇಲ್ಲದ ಮೂಕನಂತಾಗಿದ್ದೇನೆ, ನಿನಗೆ ತೋರಿಸಲು ಕಣ್ಣಿದ್ದರೂ ಕುರುಡನಂತಾಗಿದ್ದೇನೆ. ನಿಜ ಹೇಳಬೇಕೆಂದರೆ ನನಗೆ ಅರ್ಥವಾಯಿತು ಸ್ವಾಮಿ, ಈ ನಿಮ್ಮ ಅಂತರಂಗದ ಮರ್ಮ ಏನು ಅಂತ. ವಿಧಿ ಲಿಖಿತವನ್ನು ತಪ್ಪಿಸೋದಕ್ಕೆ ಆ ಬ್ರಹ್ಮನಿಂದಲೂ ಕೂಡ ಸಾಧ್ಯವಿಲ್ಲ. ಅದ್ಯಾವ ನಿಮಗೆ ಕಷ್ಟ ಬಂದಿದೆ ಅಂತ ನನ್ನ ಮುಂದೆ ಹೇಳಿಕೊಳ್ಳಿ. ಯಾಕೆ ನಾನು ನಿಮ್ಮ ಅರ್ಧಾಂಗಿನಿ ಅಲ್ಲವೇ? ಅರ್ಧಾಂಗಿ ಹೊಸ ಮೊದಲ ಗಿತ್ತಿಯಾಗಿ ನನ್ನ ಮನೆಯನ್ನು ಪ್ರವೇಶಿಸಿದ ಮೊದಲ ರಾತ್ರಿ ಹಿಂದೆ ಹಿಡಿದು ಇಲ್ಲಿಯ ತನಕ ಕೆಲವು ಕಾಲಗಳೇ ಗತಿಸಿ ಹೋದವು. ಅಂದಿನಿಂದ ಇಂದಿನವರೆಗೂ ನಿನ್ನ ಸುಖದ ಲಾಲಸೆಯನ್ನು ಒಂದು ದಿನವೂ ತೀರಿಸಲಾಗದ ನನ್ನಂತ ನಾಮರ್ಧ ಯಾರಿದ್ದಾರೆ ಶಾಂತ? ಸ್ವಾಮಿ, ಹೌದು ಶಾಂತ, ಹೌದು. ಒಂದು ಹೆಣ್ಣಿಗೆ ಬೇಕಾಗಿರುವುದು ಸಂಪತ್ತಲ್ಲ, ಸಾರ್ವಭೌಮತೆಯೂ ಅಲ್ಲ, ಅಧಿಕಾರವೂ ಅಲ್ಲ. ಅವಳೆಷ್ಟೇ ರೂಪವತಿಯಾಗಿದ್ದರೂ ಆ ಹೆಣ್ಣಿಗೆ ಬೇಕಾಗಿರುವುದು ದಾಂಪತ್ಯ ಸುಖ. ಆ ಸುಖವನ್ನೇ ನನ್ನಿಂದ ನಿನಗೆ ಕೊಡದಾಗಿದ್ದೇನೆಂದರೆ ನನ್ನಂತ ಪಾಪಿ ಯಾರಿದ್ದಾರೆ ಶಾಂತ? ಯಾರಿದ್ದಾರೆ? ಸ್ವಾಮಿ, ಇದು ನೀನು ಹೇಳ್ತಾ ಇದ್ದೀರಿ. ಏನು ನೀವು ಪಾಪಿನ? ಅಲ್ಲವೇ, ನೀವು ಪಾಪಿ ಇಲ್ಲ. ನನಗೆ ಮಾಂಗಲ್ಯ ಭಾಗ್ಯವನ್ನು ನೀಡಿದ ನನ್ನ ಪಾಲಿನ ದೇವರು ರೀ, ದೇವರು. ದೇವರು ದೇವರೇ? ನಾನು ದೇವರೇ? ಮಳೆ ಹನಿಗಾಗಿ ಭೂತಾಯಿ ತನ್ನೊಡಲ ಸೀಳಿ ಬಿರಿದು ನಿಂತರೂ ಕಪ್ಪನೆ ಕಾರ್ಮೋಡ ಕವಿದು
ಗುಡುಗು ಮಿಂಚಿನ ಆರ್ಭಟವಿಲ್ಲದೆ ಉತ್ತರಿ ಮಳೆಯು ಬಿತ್ತರಿಸದೆ ಹೊತ್ತೇರಿಸಿದರೆ ಅಂಥವನು ನಿನ್ನ ದೇವರೇ. ಇಲ್ಲ ಶಾಂತ, ಇಲ್ಲ. ನಿಂತ ನೀರಿನಂತೆ ಶಾಂತವಾಗಿ ತನ್ನ ಕಾಂತುರಾಯನ ಕೈ ಹಿಡಿದು ಅವಿತು ಕುಳಿತಾಗ ಅವಳ ಜೊತೆ ಮುತ್ತಿನ ಮಳೆಗರಿಯದೆ ಹೆಳವನಂತೆ ಬಿದ್ದುಕೊಂಡ ಈತ ನಿನ್ನ ದೇವರೇ. ಇಲ್ಲ ಶಾಂತ, ಇಲ್ಲ. ದೇಹಿ ಎಂದು ಬಂದವರಿಗೆ ಹೊರ ಕೊಡದ ನಾನು ದೇವರಲ್ಲ. ನಿನ್ನ ಪಾಲಿಗೆ ಹೇಡಿ ಗಂಡಸಾಗಿ ಬಂದ ಪುರುಷಹೀನ ನಾನು. ನನ್ನನ್ನು ಕ್ಷಮಿಸಿ ಬಿಡು ಶಾಂತ, ನನ್ನನ್ನು ಕ್ಷಮಿಸಿ ಬಿಡು. ಸ್ವಾಮಿ, ಅಲ್ಲವೇ ಕ್ಷಮಿಸೋದಕ್ಕೆ ನೀವೇನಂಥ ತಪ್ಪನ್ನು ಮಾಡಿದ್ದೀರ? ಅಂಥ ಮಾತನ್ನು ಮಾತಾಡ್ಬೇಡ್ರಿ. ಅದೆಲ್ಲವೂ ನನ್ನ ಪ್ರಾರಬ್ಧ ಕರ್ಮ ಅಂತ ತಿಳಿದುಕೊಳ್ತೀರಿ. ಏನೇ ಆದ್ರೂ ಕೂಡ ನನ್ನ ಪತಿಯೇ ನನಗೆ ಪರದೈವ. ಪ್ರಾರಬ್ಧ ಕರ್ಮವೆಂದು, ಪತಿಯೇ ಪರದೈವವೆಂದು ನೀ ನನ್ನ ನಂಬಿಕೊಂಡು ನಿನ್ನ ಯೌವನದ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಶಾಂತ. ನಾನೆಷ್ಟೇ ಡಾಕ್ಟರ್ ಸಲಹೆಯಂತೆ ಪ್ರಯತ್ನಿಸಿದರೂ ನನ್ನ ಮರ್ಮಾಂಗಕ್ಕೆ ಬಿದ್ದ ಪೆಟ್ಟು ಸುಧಾರಿಸುತ್ತಿಲ್ಲ ಶಾಂತ, ಈಗ ನೀನು ದಯಮಾಡಿ ನನ್ನದೊಂದು ಮಾತನ್ನು ಪಾಲಿಸಲೇಬೇಕು. ಆ ಕತ್ತಲ್ಲಿರುವ ಈ ತಾಳಿಯನ್ನು ನನ್ನ ಕೈಗೊಪ್ಪಿಸಿ ನೀನು ಬೇರೊಬ್ಬ ಗಂಡನನ್ನು ಮದುವೆಯಾಗಿ ಬಿಡು ಶಾಂತ, ಬೇರೊಬ್ಬ ಗಂಡನನ್ನು ಸ್ವಾಮಿ, ಏನ್ ಹೇಳ್ತಾ ಇದ್ದೀರಿ ನೀವು? ಇನ್ನೊಂದು ಸಾರಿ ಅಂಥ ಶಬ್ದವನ್ನ ನುಡಿಬೇಡ್ರಿ, ನುಡಿಬೇಡಿ. ನಿಮಗೆ ನನ್ನ ಆಣೆಯಾಗಿದೆ, ನನ್ನ ಹೆತ್ತವರ ಮೇಲೆ ಆಣೆಯಾಗಿದೆ. ದಯವಿಟ್ಟು ಅಂಥ ಮಾತನ್ನ ಮಾತಾಡಬೇಡಿ ಸ್ವಾಮಿ, ಮಾತಾಡಬೇಡಿ. ಶಾಂತ, ಹೌದು ರೀ, ಹಿಂದೆ ಆ ದುಷ್ಟ ಸಿದ್ದನಗೌಡ ಆ ಪಾಪೆಯ ಕುತಂತ್ರಕ್ಕೆ ನನ್ನ ತಂದೆ ತಾಯಿ ಮರ್ಯಾದೆ ಹೀರರಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ್ರು. ಆಗ ನೀವು ಅವರ ಮಗನ ಸ್ಥಾನದಲ್ಲಿ ನಿಂತು ಅವರ ಶವಕ್ಕೆ ಕೊಳ್ಳೆಯನ್ನಿಟ್ರಿ. ಅವರ ಆಸೆ ಮೇರೆಗೆ ನನ್ನ ಕೈ ಹಿಡಿದು ನನ್ನನ್ನ ನಿಮ್ಮ ಹೆಂಡತಿಯನ್ನಾಗಿ ಸ್ವೀಕರಿಸಿದ್ರಿ. ಇಷ್ಟೆಲ್ಲ ಸಾಲದು ಅಂತ ಈಗ ನನ್ನ ಹೆತ್ತವರ ಮಾತನ್ನ ಅಲ್ಲಗೆಳೆದು ಮಾತಾಡ್ತೀರ. ನಿಜ ರೀ, ಆ ಭ್ರಷ್ಟ ವ್ಯಕ್ತಿಗಳು ಎಂಥವರು ಅಂತ ನಿಮಗೂ ಕೂಡ ಗೊತ್ತು. ಹಾಗಿದ್ಮೇಲೆ ನಿಮ್ಮ ಬಾಯಿಂದ ಇಂಥ ಮಾತು ಬರಬೇಕು? ಬೇಡಿ ಸ್ವಾಮಿ, ಬೇಡಿ. ನನ್ನ ತಂದೆ ತಾಯಿಗಾಗಿ ನೀವು ಅದೇನೆಲ್ಲ ಕಷ್ಟವನ್ನು ಅನುಭವಿಸಿದ್ದೀರಿ. ಆ ಕಷ್ಟ ಎಲ್ಲ ಯಾರಿಂದ ಬಂತು? ನನ್ನಿಂದ ತಾನೆ. ಹಾಗಿದ್ಮೇಲೆ ಆ ಸೌಕಾರದ ಸಂಪತ್ತು ನಿಮಗೆ ಬಂದ ಆಪತ್ತು ಅಂತ ನನಗೆ ತಿಳಿದಿಲ್ಲ ಅಂತ ನಿಜ ಸ್ವಾಮಿ, ಸತ್ಯವಾದ ಮಾತನ್ನೇ ಮಾತಾಡ್ತಾ ಇದ್ದೀನಿ ಸ್ವಾಮಿ. ನೀವು ಪುರುಷ ಹೀನರಾಗಿದ್ದು ಯಾರಿಂದಾಗಿ? ನನ್ನಿಂದಾಗಿದ್ದಾರೆ. ಅಂದು ಆ ಸಂದರ್ಭದಲ್ಲಿ ಆ ಪಾಪಿಗಳ ಜೋಡಿ ಹೊಡೆದಾಡಿ ಬಡದಾಡಿ ನಿಮ್ಮ ಪುರುಷತ್ವವನ್ನೇ ನೀವು ಕಳೆದುಕೊಂಡ್ರಿ. ಹೀಗಿದ್ಮೇಲೆ ಈಗ ನಾನು ನಿಮ್ಮನ್ನಗಲಿ ಈ ಮಾಂಗಲ್ಯವನ್ನು ಬಿಚ್ಚಿಟ್ಟು ಮತ್ತೊಬ್ಬ ಪರ ಗಂಡಸಿನ ಸಂಘ ಮಾಡಿ ನನ್ನ ಕಾಮದಾಹವನ್ನು ತೀರಿಸಿಕೊಳ್ಳಿ ಅಂತ ಹೀನ ಕಾರ್ಯವನ್ನು ಮಾಡಿದ ನಿಜವಾದ್ರೆ ನನ್ನನ್ನು ಆ ದೇವರಾದ್ರೂ ಮೆಚ್ಚಬಹುದು. ಇಲ್ಲ, ಹೀರಿಯಾದ್ರೂ ಕೂಡ ನನಗೆ ಪತಿ ಪರದೇವ, ಪತಿ ನನ್ನ ಪಾಲ್ಯ ದೇವರು ಅಂತ ಮಾತನ್ನ ಮಾತಾಡಬೇಡಿ ಸ್ವಾಮಿ. ಈ ನನ್ನ ಮಾತು. ಶಾಂತ, ಶಾಂತ, ಎಂತ ಕಠೋರ ಮಾತನ್ನಾಡುತ್ತಿರುವೆ ನೀನು. ಈ ಕಾಲ ಕಲ್ಕಿಯ ಕಾಲ, ತಿರುವು ಮರುವಿನ ಕಾಲ, ಆಡಿದ ಮಾತನ್ನೇ ಮರೆತು ಹೋಗುವ ಕಾಲ. ಹೆತ್ತ ಮಗಳನ್ನೇ ಮೋಹಕ ದೃಷ್ಟಿಯಿಂದ ನೋಡುವ ಈ ಅಸುರ ಸಮಾಜದಲ್ಲಿ ಈ ಮಾತು ನಿನ್ನಿಂದ ಸಾಧ್ಯವೇ? ನಿಜ, ಸಾಧ್ಯವಾಗುದನ್ನ ಸಾಧ್ಯ ಮಾಡಿ ತೋರಿಸ್ದಾಗ್ಲಿ ಹೆಣ್ಣಿಗೆ ಒಂದು ಬೆಲೆ ಸಿಗೋದಕ್ಕೆ ಸಾಧ್ಯ. ಈ ನನ್ನ ಮಾತು ಆ ಮುರುಳಾರೀಶ್ವರನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಆ ಶ್ರೀ ಮಾರುತಿ ಶಿವ ಪಾರ್ವತಿಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೂ ಈ ವಿಷಯ ನಮ್ಮಿಬ್ಬರ ಹೊರತು ಬೇರಾರಿಗೂ ತಿಳಿಯುವುದು ಬೇಡ. ಯಾಕೆಂದರೆ ಪರಸ್ತ್ರೀಯರನ್ನು ಕಂಡು ಕಾಮುಕ ದೃಷ್ಟಿಯಿಂದ ನೋಡುವ ಈ ಅಸುರ ಸಮಾಜದಲ್ಲಿ ಈ ನಿನ್ನ ಶೃಂಗಾರದ ಶೀಲಕ್ಕೆ ಬಂಗಾರದ ಬೆಲೆ ತರಬೇಕಾರದೆ. ಆದರೆ ನೀನು ಸುರರ ಸೌಭಾಗ್ಯದ ಕಣಿಯಾಗಿ ಅಮರ ಮಾಂಗಲ್ಯದ ಸುಮಂಗಲಿಯಾಗಿ ಬಾಳುವೆನೆಂದು ನನಗೆ ಭಾಷೆಯನ್ನು ಕೊಡು. ಸತ್ಯವಾದ ಮಾತನ್ನೇ ಆಡಿದ್ರಿ ಸ್ವಾಮಿ. ಹಿಂದೆ ಆ ಸತಿ ಸಾವಿತ್ರಿ ತನ್ನ ಪತಿಯ ಪ್ರಾಣವನ್ನ ಹೋರಾಡಿ ಮರಳಿ ಪಡೆಯಲಿಲ್ವೆ? ಅದೇ ರೀತಿ ನಾನು ಕೂಡ ಜೀವನದಲ್ಲಿ ಎಂಥ ಕಷ್ಟಗಳಿಗೆ ಬಂದರೂ ಕೂಡ ಅದನ್ನೆಲ್ಲ ಎದುರಿಸಿ ನಿಲ್ತೀನಿ. ಈ ನನ್ನ ಮಾತು ನನ್ನ ಹೆತ್ತವರ ಅಣಿಯೋಗಿ ಸತ್ಯ. ಈ ಮಾತು ನಿಮ್ಮ ಎದ್ದೇಳು. ಮೆಚ್ಚಿದೆ ಈ ನಿನ್ನ ಪತಿಭಕ್ತಿಗೆ. ಈ ನಿನ್ನ ಅಮರವಾಣಿ ಈ ಸಮಾಜದ ನಾರಿ ಪ್ರತಿಯೊಬ್ಬ ನಾರಿಗೂ ಎಚ್ಚರಿಕೆಯ ಗಂಟೆಯಾಗಲಿ. ಹಾ ಶಾಂತ, ಎಲ್ಲಿ ನಗು? ಈ ನಗುವಿನ ನೆಲ್ಮೆಯಲ್ಲಿ ಈ ಒಲವಿನ ವರನೊಂದಿಗೆ ಹಾಡುಬಾ.
ಬಾ ನಿನ್ನೆ ರಾಜ. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತ ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಗೆಳತಿ ನನ್ನ ಒಡತಿ, ಓ ಗೆಳತಿ ನನ್ನ ಒಡತಿ, ನನ್ನ ಬಾಡಿಗೆ ಬೆಳಕಾದೆ ನೀ, ನನ್ನ ಉಸಿರಿಗೆ ಉಸಿರಾದೆ ನೀ, ನೀಡು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಒಂದು ಸಿಹಿ ಮುದ್ದನ್ನಾದ್ರೂ ಕೊಡುವೆಯಾ? ಖಂಡಿತ. ಸಿಹಿ ಮುದ್ದಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುದ್ದಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ನನ್ನನ್ನೊಮ್ಮೆ ಬಿಗಿದಪ್ಪುವೆಯಾ? ನಾಚಿಕೆ ಆಗುತ್ತೆ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ.
ಪರಿಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆ ನೀ ಈ ಪ್ರೇಮದ ಪರಿಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆ ನೀ ನನ್ನಲವೇ ನೀ ಬಾ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತ ನೀಡು ಅಣ್ಣ ಅತ್ತಿಗೆ ಆ ಸೋದರ, ಬೆಳಗ್ಗೆಯಿಂದ ಊಟ ಉಪಚಾರವಿಲ್ಲದೆ ಎಲ್ಲಿಗೆ ಹೋಗಿದ್ದೀಯೋ? ಇಲ್ಲಿ ತನಕ ಹೊಲದಲ್ಲೇ ಇದ್ದೇನಪ್ಪ. ಹೌದಣ್ಣ, ಕರೆಂಟ್ ಹೋದ ತಕ್ಷಣ ನೀರು ಹಾಯಿಸುವುದು. ಒಂದು ತಾಸಿನ ಹಿಂದೆನೆ ಬಂದೆನಣ್ಣ. ನಾ ಬರುವುದರೊಳಗಾಗಿ ಆ ಊರ ಅಕ್ಷಿ ಬಾಗಿಲು ಮುಂದ ಒಂದು ದೊಡ್ಡ ಕುಸ್ತಿ ಕಣನೆ ಏರ್ಪಟ್ಟಿತ್ತಣ್ಣ. ದೊಡ್ಡ ಕುಸ್ತಿ ಕಣನೆ ಏರ್ಪಟ್ಟಿತ್ತು. ಅದರಲ್ಲಿ ಆ ಕಡೆ ಕುಸ್ತಿಯಲ್ಲಿ ನೀನು ಆಡ್ತೀನಪ್ಪ. ಕಡೆ ಕುಸ್ತಿನೇ ಕಿತ್ತೆ ಅತ್ತಿಗೆ, ಕಡೆ ಕುಸ್ತಿನೇ ಕಿತ್ತೆ ಅತ್ತಿಗೆ, ಕಡೆ ಕುಸ್ತಿನೇ ಕಿತ್ತೆ. ಆ ಕಣದಲ್ಲಿರುವ ಕಡೆಯ ಗಡಿ ನೋಡಿ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ಹನುಮ ಶಕ್ತಿಯ ಬಲ ನನ್ನಲ್ಲಿ ಆವರಿಸಿ ನೀನು ಉಣಿಸಿದ ಕೈ ತುತ್ತಿನ ರಕ್ತ ಕೂಗಿ ಹೇಳಿತು, ಆ ಕಡೆಯ ಗಡಿ ತೆಗೆದು ಬಂಗಾರದ ಕಡೆ ಕೀಳು ಎಂದು. ಮೈದ್ರ, ಆ ಈ ಊರಿನಲ್ಲಿ ನನಗೆ ತಿಳಿಯದೆ ಕುಸ್ತಿ ಏರ್ಪಟ್ಟಿತ್ತೆ. ಹೌದಣ್ಣ, ಊರಿಗೆ ದೊಡ್ಡವನಾದ ಆ ಸಿದ್ದನಗೌಡ ಏರ್ಪಡಿಸಿದ್ದನಣ್ಣ ಆ ಕಣವನ್ನು. ಆ ಕುಸ್ತಿಯಲ್ಲಿ ಆ ಗೌಡನ ಬಲಗೈ ಬಂಟ ಕರಿಯಾನೆ ನನ್ನ ಕೊನೆಯ ಪಂದ್ಯದ ಗಡಿ. ಮೈದ್ರ, ಆ ನೀಚ ಗೌಡನ ಕಣದಲ್ಲಿ ನೀನ್ಯಾಕಪ್ಪ ಆಡಲು ಹೋದೆ? ಬಲರಾಮ, ಏನಿದು ನಿನ್ನ ನಿಗೂಢ ಮಾತಿನ ರಹಸ್ಯ? ಅದೇನೆಂದು ಬೇಗನೆ ಹೇಳು. ಅಣ್ಣ, ಜಿಲ್ಲಾ ಸಹಕಾರಿ ಸೊಸೈಟಿ ಅಭ್ಯರ್ಥಿಯಾದ ಆ ಗೌಡ ನಮ್ಮ ಭಾಗದ ಎಲ್ಲ ಸಂಘ ಸದಸ್ಯರನ್ನು ಕರೆಸಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಣ್ಣ. ಅದ್ರಾಗ ಒಬ್ಬ ಎದ್ದು ನಿಂತು, ಏನ್ರಿ ಗೌಡ್ರೆ, ಇದು ಪ್ರಜಾಪ್ರಭುತ್ವ ಇದೆ, ಇದೇನು ರಾಜ ಮಹಾರಾಜರ ಕಾಲವಲ್ಲ, ನಮ್ಮ ಮತ ನಮ್ಮ ಹಕ್ಕಿದೆ ಅಂದನಣ್ಣ. ಅದಕ್ಕೆ ಆ ಸಿದ್ದನಗೌಡ ಸುಮ್ಮನಿದ್ದನೇನು? ಇಲ್ಲಣ್ಣ, ಇಲ್ಲ. ಆ ಕರಿಯಾನಿಂದ ಅವರನ್ನು ಸಾಕಷ್ಟು ಹೊಡೆಯಿಸಿ ಬಿಟ್ಟಣ್ಣ. ಅವನು ಹೊರತು ಕಲ್ಲಿದ್ದ ಎಲ್ಲರೂ ಓಡಿ ಹೋಗ್ಬಿಟ್ರು. ಅಲ್ಲಿ ನಾನು ಒಬ್ಬನೇ ಎದ್ದು ನಿಂತವನಣ್ಣ, ನಾನು ಒಬ್ಬನೇ ಎದ್ದು ನಿಂತವನು. ಅಲ್ಲಪ್ಪ, ಅಂಥ ಕ್ರೂರಿಯ ಮುಂದೆ ನೀನ್ಯಾಕೂ ನಿಲ್ಲಲು ಹೋದೆ? ಆತ ಕ್ರೂರಿಯಾದರೇನು, ರಾಜ ಮಹಾರಾಜ ಕೌರವ ದುರ್ಯೋಧನ ನಾರಾಜ. ಆ ಗೌಡ ನನ್ನನ್ನು ನೋಡಿ ಮೀಸೆ ತಿರುವಿ ನನಗೇನೆಂದ ಗೊತ್ತೇನಣ್ಣ? ಏನಲೇ ಹರಾಮ್ಕೋರ, ರಾಮಲಿಂಗನ ತಮ್ಮ ರಣ ಹೇಳಿ ನೀನು ಎದ್ದು ನಿಂತೇನಲೇ ಮಗನ ನನ್ನ ಕರಿಯನ್ನು ಹೊಡೆಯಕ? ಬಾ, ಗಂಡಸೇ ನೀನಾಗಿದ್ದರೆ, ನಿಮ್ಮಪ್ಪಗ ಹುಟ್ಟಿದ ಮಗ ನೀನಾಗಿದ್ದರೆ ಬಂದು ಕುಸ್ತಿ ಆಡಲೇ ನನ್ನ ಕರಿಯನ್ ಜೋಡಿ ಎಂದಣವ. ಅಲ್ವೋ, ಆಗ ನೀನು ಹೇಳಬೇಕಾಗಿತ್ತು, ನಮ್ಮಪ್ಪನಿಗೆ ಹುಟ್ಟಿದ ಮಗ ನಾನೇ ಅಂತ. ಮೀಸೆ ತಿರುವಿ ಸೊಡ್ಡು ಹೊಡೆದು ನಿಲ್ಲಬೇಕಾಗಿತ್ತು ಅವನ ಮುಂದೆ. ಸಡ್ಡು ಹೊಡೆಯೋದೇನು ಅತ್ತಿಗೆ? ಆ ಕ್ಷಣನೇ ನಾನು ಅವನಿಗೆ ಪ್ರತಿ ಮೀಸೆ ತಿರುವಿ ಅಪ್ಪಗ ಹುಟ್ಟಿದ ಮಗ ನಾನೇ ಎಂದವನೇ. ಆ ಕರಿಯನ್ನು ಹೊತ್ತು ಅಕ್ಷಿ ಮುಂದೆ 10 ಸುತ್ತು ಹಾಕಿ ಆ ಗೌಡನ ಪಾದಕ್ಕೆ ಒಗೆದು ಅವನ ಎದೆಯ ಮೇಲೆ ಕಾಲಿಟ್ಟು ಏಕೆ ಸೀಳೆ ಹೊಡೆದು ಬಿಟ್ಟು ನಮ್ಮ ಗೌಡನ ಮಂದೆ. ಆವಾಗ ಈ ರೈತನ ಗುಡುಗಿಗೆ ಆ ಧನಿಕನ ಎದೆ ನಡುಗಿ ಹೋಯ್ತಮ್ಮ, ನಡುಗಿ ಹೋಯ್ತು. ತಮ್ಮ, ಈ ಮಾತನ್ನು ಕೇಳಿ ನನಗೇಕೋ ಭಯವಾಗುತ್ತಿದೆ ತಮ್ಮ. ಭಯ ಯಾಕ್ರಿ? ನೀವ್ಯಾಕ್ರಿ ಈ ರೀತಿ ಭಯವನ್ನು ಪಟ್ಟುಕೊಳ್ತಾ ಇದ್ದೀರಾ? ನೋಡ್ತಾ ಇರಿ, ನನ್ನ ಮೈದ್ರ ಖಂಡಿತವಾಗಲೂ ಗೆದ್ದೇ ಗೆಲ್ತಾನೆ. ತಂದೆ ತಾಯಿಗಾದ ನಾಶಕ್ಕಾಗಿ ಆ ನೀಚರ ಸಂಹಾರವನ್ನೇ ಮಾಡ್ತಾನೆ, ಅವರ ಸರ್ವನಾಶವನ್ನೇ ಮಾಡ್ತಾನೆ. ಹೌದಣ್ಣ, ಮಾಡಿದವರಿಗೆ ಮಾಡಿ ತೋರಿಸಬೇಕೆನ್ನುವ ಸುಭಾಷ್ ಚಂದ್ರ ಬೋಸ್ ಅವರ ಮಾತು, ಮಾಡು ಇಲ್ಲವೇ ಮಡಿ ಎನ್ನುವ ಮಹಾತ್ಮ ಗಾಂಧೀಜಿಯವರ ಮಾತು, ಇದೆಲ್ಲ ಸತ್ಯವಾಗಬೇಕಾದ್ರ
ನಮ್ಮಂತ ಯುವ ಶಕ್ತಿಗಳು ಎದ್ದು ನಿಲ್ಲಬೇಕು. ಆಗ ಇದು ರಾಮ ರಾಜ್ಯವಾಗುತ್ತದೆ ಅಣ್ಣ, ರಾಮ ರಾಜ್ಯವಾಗುತ್ತದೆ. ಅಣ್ಣನ ಮಾತಿನಲ್ಲಿ ಸತ್ಯಾಂಶ ಇದೆ ಅಣ್ಣ. ಯುವ ಶಕ್ತಿಯೇ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಬಾರಪ್ಪ ತಮ್ಮ, ಈಗ ಬಂದೇನು? ನಿನ್ನ ಓದು ಮುಗೀತೇನಪ್ಪ? ಪ್ರಥಮ ರ್ಯಾಂಕ್ ಬರುವ ನಿರೀಕ್ಷೆ ಇದೆ ಅಣ್ಣ. ಅದಕ್ಕೆ ನಿಮ್ಮಿಬ್ಬರ ಆಶೀರ್ವಾದವೇ ಕಾರಣ. ನಮ್ಮ ಆಶೀರ್ವಾದಕ್ಕಿಂತ ಆ ಮಹಾನುಭಾವನ ಆಶೀರ್ವಾದ ದೊಡ್ಡದಿದೆ ತಮ್ಮ. ನಾವು ನಿಂತ ನೆಲ ಬೆಚ್ಚಿ ಬೆಳೆಯುವ ಹೊಲ, ಎಲ್ಲವೂ ನಮ್ಮ ತೋಳಿನ ಬಲ, ಎಲ್ಲವೂ ಅವರದೇ, ಎಲ್ಲವೂ ಆ ಸಾಹುಕಾರನ ಸಂಪತ್ತು ಸಹೋದರ, ಸಂಪತ್ತು. ಹೌದಣ್ಣ, ಪ್ರವೀಣರು ಪದೇ ಪದೇ ಇವರದೇ ಹೇಳುತ್ತಿರುತ್ತಾರೆ, ಇವರು ನಿಮ್ಮತ್ತಿಗೆ ತಂದೆಯವರೆಂದು. ಅವರು ಈ ನಾಡಿಗೆ ದೇವರಾಗಿದ್ದರಂತೆ. ಹೌದಣ್ಣ? ಹೌದಪ್ಪ. ಆ ಸಮಯಕ್ಕನುಸಾರವಾಗಿ ಅವರು ಮಾಡಿದ ಘನ ಕಾರ್ಯವನ್ನು ಮುಂದೊಂದು ದಿನ ತಿಳಿಸಿ ಹೇಳುತ್ತೇನೆ. ಅಂತವರ ಮಗಳಾದ ನಮ್ಮತ್ತಿಗೆ ಪುಣ್ಯವತಿಯೇ ಸರಿ. ಆ ವರ್ಣನೆಯನ್ನು ನನ್ನಿಂದ ಈಗ ವರ್ಣಿಸಲಾಗದು. ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿ ಹಾಡಿ ಕುಣಿಯೋಣ, ಬಂದಿರಿ. ಹೌದು, ಬನ್ನಿ. ಇದು ನಮ್ಮೆಲ್ಲರ ಭಾಗ್ಯವೇ ಸರಿ. ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಎಚ್ಚೇನಿನ ಸವಿಗೂಡಿದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ಹಣ್ಣನು ತಾಯಿಯಾದನು ನೋಡಿರಿ. ಶಿಲುಬೆಯನೇ ಏರಿದರು ನಗುವಿನ ಒಲುಮೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶದ ನೀನಾದೆ. ಈ ಕಣ್ಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯದ ಹೂ ಮಳೆ. ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಸ್ವರ್ಗವೇ ನಾಚುವವಾಗಿದೆ, ಇಲ್ಲಿ ಮಗ್ಗು ಹರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು ನೋಟಗಳೊಂದೇ ಅಲ್ಲವೇ, ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ. ಈ ಜೀವನ
ಸಂಜೀವಿನಿದು ಅಣ್ಣನ ಆಶ್ರಯ ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ನಿನಗೆ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮಿನುಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಜ್ಜೆ ನಿನ ಸವಿಗೂಡಿದು ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ಲಾ 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 ಲಾ. ಸಮಯ ಬಹಳ ಆಗ್ತಾ ಇದೆ, ಊಟ ಮಾಡಿರಂತೆ, ಬನ್ನಿ ಒಳಗೆ. ಹೌದು ನಡಿಯಮ್ಮ, ತುಂಬಾ ಹಸುವಾಗುತ್ತಿದೆ. ಗುಡುಗುಡುಗುವ ಗುಡುಗಿನಲು ಎದೆಗೊಂದದೆ ಆರ್ಭಟಿಸಿದೆ. ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ. ಹೆಜ್ಜೆಲೆ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಣಿಯು ಭಸ್ಮವೇ ನರಸಿಂಹ. ಆನೆ ಬಂತೊಂದಾನೆ, ಯಾವೂರಾನೆ ಇಲ್ಲಿಗೇಕೆ ಬಂತು? ಶಾಂತಳ ಮೇಲೆ ಆಸೆ ಇಟ್ಟಿತ್ತು ಈ ಘಟ ಸರ್ಪವೆಂಬ ಕಾಳಿಂಗ. ತನುವೆಂಬ ತೋಟದಲ್ಲಿ ಮನವೆಂಬ ಮಲ್ಲಿಗೆ ಬಿತ್ತಿ ಧನಿಕ ನಾನೆಂಬ ದುಂಬಿಯಾಗಿ ಆ ಹೂವಿನ ಪರಿಮಳವನ್ನು ಸವಿಯಬೇಕೆಂದರೆ ನನ್ನ ಕೈ ತಪ್ಪಿ ಆ ರಾಮಲಿಂಗನ ಕೈ ಸೇರಿದಳಲ್ಲೋ ಆ ಶಾಂತ. ಆಹಾ, ಎಂತ ಚೆಲುವಿನ ಚಿಲುಮೆನಿ. ನಡೆದೋಡುವ ಹೆಜ್ಜೆಯ ಗೆಜ್ಜೆಯ ಸಪ್ಪಳಕ್ಕೆ ಲಜ್ಜೆಯಾಗಿ ನನ್ನ ಮೈ ಮನವೇ ಮರೆತು ಹುತ್ತನಾಗಿ ಹೋಗಿದ್ದೇನೆ. ಆ ನಿನ್ನ ರೂಪದಲ್ಲಿ ಮುಳುಗಿ ಶಾಂತ ಶಾಂತ ಎಂಬ ಅಪರೂಪದ ಕರ್ಪೂರದ ಗೊಂಬೆ ನಿನ್ನ ಪ್ರೇಮದ ಕಾಂತ ನಾನಾಗಬೇಕೆಂದರೆ ನಿನಗೋಸ್ಕರ ಎಂತ ಕ್ರಾಂತಿಯ ನಡೆದರು ಶಾಂತ ಮನಸ್ಸಿನಿಂದ ಕದ್ದುಕೊಳ್ಳುವೆ ನಿನ್ನ ಶೀಲವನ್ನು. ನೀನು ಎಂತ ಗರತಿ ಗಂಗವನ ಮಗಳೆಂದು ಬಿಂಬಿಸಿದರು ನಿನ್ನನ್ನು ಚುಂಬಿಸುವ ಸಾಮರ್ಥ್ಯ ಈ ಕಾಳಿಂಗನಿಗಿದೆ. ಯಾಕೆಂದರೆ ಆ ಸಿದ್ದನ ಗೌಡನಿಂದ ಕದ್ದು ಹೋಗುತ್ತಿರುವ ನಿನ್ನ ತಂದೆಯ ಕೆಲ ಆಸ್ತಿ ಸ್ಥಿರವಾಗಿ ನಿನ್ನ ಗಂಡನಿಗೆ ಸಹಾಯ ಮಾಡಿ ಅವನ ಕೈ ಸೇರಿಸಿದವನೇ ನಾನು. ಇಂಥ ನಮ್ಮಿಬ್ಬರ ಸ್ನೇಹ ಸಂಬಂಧದಲ್ಲಿ ಅಂದವಾಗಿ ನಿತ್ಯ ನನ್ನ ಕಣ್ಣಂಚಿನಲ್ಲೇ ನಿಂತಿರುವುದರೆ ಆ ಸಂಚುಗಾರನಾಗಿ ಒಂದು ದಿನ ನಿನ್ನ ಶೀಲವೆಂಬ ಪಂಚಾಮೃತವನ್ನು
ಸವಿಯದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ದಿಸ್ ಇಸ್ ಮೈ ಚಾಲೆಂಜ್. मैं चलता है, मैं नायक नहीं, मैं हूँ खलनायक है. ಸೂತ್ರಧಾರಿ ಶಿವಮೇಲ ಇನ್ನು ಮುಂದೆ 2026 ಚಾಲು. ನಂದೇ ಹವಾ, ಹೌಸಿ ಗ್ರಾಮ ನಂದೇ ಬಿಟ್. ಯಾರ ದಾದಾಗಿರಿ ಮಾಡೋರು, ರೌಡಿ ಜಮ್ ಮಾಡೋರು, ಮಸ್ಕ ಉಟ್ಕ ಇಂಥ ಏನಾರ ಮಾಡಿ ಹಲ್ಕಾರ್ ಒಳಗೆ ಹಾಕುವುದೇ ಈ ಪೊಲೀಸನ ಕೆಲಸ. ಯಾರು ಗಲಾಟೆ ಮಾಡಿಕೊಡ್ದು. ನೋ ಅವಾಜ್, ನೋ ಸೌಂಡ್. ಏನ್ರಿ ಇದು ಕರ್ಮ ಅಂತಾನೆ ಅಲ್ರಿ. ಮೊನ್ನೆ ತುಂಗಭದ್ರ ನದಿಯಾಗ ಒಂದು ಹೆಣ ತೆರಿಗೆ ಮುಂದತ್ರಿಪ್ಪ. ಹೇಳ್ಬಾರ್ದ್ರಿ. ಸುಡಾಗಟ್ಟೆ ಬಂದು ಹತ್ತಿ 8 ದಿವಸ ಹೆಣ ಕಾಯೋದಂತಾರಲ್ಲ, ಸುಳ್ಳಲ್ಲಿ ನೋಡ್ರಿ ಹೆಣ ಕಾದಂಗೆ ಕಾದ್ಬಿಟ್ಟೆ. ಹೋಲ್ಬಿಡ್ರಿ ಅಲ್ರಿ. PM ಬರ್ತಾನಂದ್ರೆ ಸಾಕು. ಊಟ ಮಾಡಕತ್ತೀವಿ ಅಂದ್ರೆ ಊಟದ ತಾಟಿಟ್ಟು ಹೋಗ್ಬೇಕ. PM ಬರ್ತಾನಂದ್ರೆ ಸಾಕು ನೋಡ್ರಿ. ಮನೆ ಫಸ್ಟ್ ನೈಟ್ ಇದ್ರು ಫಸ್ಟ್ ನೈಟ್ ಬಿಟ್ಟು ಓಡಿ ಹೋಗ್ಬೇಕ. ಯಾರಿಗೆ ಬೇಕ್ರಿ ಈ ನೌಕರಿ? ನಾಳೆ ಚಲೋ ದಿನ ಐತಂತ ಹೇಳಿ ರಜಾ ತಗನಕತ್ತೇನಿ. ರಜಾ ತಗಂದ ನೀಟಾದ ಹುಡುಗಿ ಬೆಲನ್ಸೇರ್ ಮನೆಗೆ ಯಾವದವ್ ನೋಡಿ ಮದುವೆ ಆಗ್ಬೇಕಂತ ರೆಡಿ ಆಗೇನಿ. ಹೋಮ್ ಮಿನಿಸ್ಟರ್ ಬರಕತ್ತೇನ ನೋಡ್ರಿ. ಇದು ಕರ್ಮ. ಯಾರು ಮಾಡ್ಯಾರಿ ಪೊಲೀಸ್ ಡ್ಯೂಟಿನ? ಹೋಲ್ ಬಿಡ್ರಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಡಿದ ಸಾಲಿನಲ್ಲಿ ಓಡುವ ಪ್ರಾಣದಂತೆ ಚೇತನವಾದ ನೀನು ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಆ ಆ, ಇವಕ್ಕೇನ್ ಬಂದೈತಿ ಅಂತ ಇವ್ರ ಮನೆ ಹಾಳಾಗೋಗ ಇವ್ ನೆಗದು ಬಿದ್ದೋಗ. ಏ ಮರಿಯಾ, ಅಲ್ಲ ಯಪ್ಪ, ನನ್ ಚೀಲ ಹರಿತು, ನಿನ್ ನೆಗದು ಬಿದ್ದೋಗ, ನಿನ್ನ ಮೈಯಾಗ ಒಳ ಬೀಳ. ಅಯ್ಯಯ್ಯಪ್ಪ, ನಂದ ಮೊದಲು ತುದಿ ಗುಣಿಯನ್ನ ಮುರಿದ್ರು. ಅಯ್ಯಪ್ಪ, ಶಿವ 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 ಶಿವ, ಇವನಿಗೆ ಏನ್ ಬಂದೈತಿ ಅಂತೀನಲ್ಲ, ಇವಾಗ ತನ ಬಂದನ ಮತ್ತಲ್ಲ ನಂದು ಮುರಿದೈತಿ ಹರಿದೈತಿ ಅಂತ. ಯಾ ಬಿಕ್ನಸಿ ನನ್ನ ಮಗನ, ನೀನೇ ಬಂದು ನನಗೆ ಹಾದು ಅಲ್ಲ, ನಿಂದೆಲ್ಲ ನನಗೆ ಮುರಿದು ಮತ್ ನಾನು ಮುರಿದೀನಿ ಅಂತ ಹೇಳ್ತಿಯಲ್ಲ. ತುಡ್ಕ ಮಡ್ಕ ಮಾವ, ಚೀಲ ಹಿಡಿದು ಬರುವ ಈ ಚೆಲುವೆ ಕಾಣೋದಿಲ್ಲ ನಿನ್ ಕಣ್ಣಾಗ, ನಿನ್ ಕಣ್ಣಾಗ ಹುಳ ಬೀಳ. ಆಮೇಲೆ ನೀನ ಬಂದ್ ನನಗೆ ಅದು ಬೆಳೆ ಬಣ್ಣದ ಭಾವನೆ ಹೊರಗ್ ಚಿಲಾಡ್ಕೊಂಬಂದ ಚಿಮಣಿ. ಏನ್ ಬಂದೈತಿ ಯಾಕೆ ಈ ಚಿಗರಿ ಪೊಲೀಸ್ ಮಾವ ನಿನ್ನ ಕಣ್ಣ ಕಾಣ್ಲಿಲ್ಲ? ಮತ್ತೆ ನೋಡ್, ಮತ್ತ ಹೆಚ್ಚು ಕಡಿಮೆ ಏನ್ರ ಹರಿಯಾಡಿದಿ ಚಿರಾಡಿದಿ ಅಂದ್ರೆ ನಿನ್ನ ಚೀಲ ತೆಗದ್ ತೂರಕ್ಲೇನ ಈ ಬಡ್ಗಿನ. ಅಯ್ಯಯ್ಯಪ್ಪ, ಏನ್ರಿ ಏನು ಇವಾಗ ನಾ ಹಂಗ ಡಬಲ್ ಮೀನಿಂಗ್ ಹಂಗಂಗ ಮೈಮಾಗ ಶುರು ಮಾಡ್ತಾನ. ಭಾರಿ ವೈಬ್ರೇಷನ್ ಐತಿದ್ ಬಿಡ್ರಿ ಇವಾಗ, ಭಾರಿ ಸರಿ ಇಲ್ಲ ಇವ. ಎದ್ರೊಳಗ ಆಗ್ತೀಯೇ ಯಪ್ಪ ಪೊಲೀಸ್? ಎದ್ರೊಳಗ ನೀನ್ ಬಡಿಗೆ ಹಾಕೋದ? ಇಲ್ಲ, ನಿನ್ನ ಅರೆಸ್ಟ್ ಮಾಡಿ ಮತ್ತ ಉಲ್ಟಾ ಹೊಡಿತಾನ ಇವ ದರ್ಬೇಸಿ ನನ್ನ ಮಗ. ಹಾಕ್ಲೇನು ಅಂದೆ ಅಲ್ಲ, ಇವನ ಬಂದು ನನಗೆ ಡಿಕ್ಕಿ ಹೊಡೆದು ನಂದು ಚೀಲ ಇವನ ಹಾರ್ದು, ಮತ್ತ ಅಷ್ಟ ಅಲ್ದ ಈ ಒಂದು ಬಡಗಿಯಿಂದ ನನಗೆ ಬಡಿಸಿ ಮತ್ತ ನಾನು ನಿನಗೆ ಹಾಕ್ಲೇನು ಅಂತ ನೀ ದರ್ಬೇಸಿನ ಮಗ. ನಡಿ ನಿಮ್ ಸಾಹೇಬ್ನ ಹತ್ರ, ನಿಮ್ ಸಾಹೇಬ್ ಎಲ್ಲಿದೆ ತೋರ್ಸ್.
ಏ ತಡಿ ಹಂಗ ಕರ್ಕೊಂಡು ಹೋಗು ನಂದಕ್ಕೂ ನಿಂದಕ್ಕೂ ಕುಸ್ತಿ ಬೇಡ, ನೋಡೇ ಬಿಡೋಣ ಬೇಡ ಅಲ್ಲಿ ಮಟ್ಟ ಹೆಂಗೈತಿ ನಂದು ಮ್ಯಾಟ್ರ ಏ ಹುಡುಗಿ ನಿನ್ನ ಕೈ ಮುಗಿತೇನೆ ಬೇಡ ಅಲ್ಲಿ ಮಟ್ಟ ಹೋಗೋದು ಬೇಡ ಹೆಂಗ ಇರ್ಬೇಕು ಮತ್ತೆ ತಡ್ಕ. ಸದಾಕಾಲ ನನ್ನ ಬಡಿಗೆ ನಿಂದ ಚೀಲದ ಸಮಸ್ಯೆ ಐತಲ್ಲ ಇಬ್ಳಾರ ಇಲ್ಲೇ ಮಸರಿದ್ದಾರೆ ಸಂಧ್ಯಾಗ ಹೋಗಿ ಹಾ ಯಾವ್ದಾರ ಕಂಪ್ನಿಯಾಗ ಇಬ್ಳಾರ ಕೂಡಿ ಕುತ್ಕೊಂಡ ಬಗೆಹರಿಸ್ಕೊಂಡ್ಬಿಟ್ರೆ ಬೇರೆ ಇಲ್ಲ ಅಂದ್ರೆ ಅಲ್ಲಿ ಹೋದ್ರೆ ಬೇರೆ ಆಕೈತದ ಅಲ್ಲ ಶೆಡ್ಡೆ ಬದರಿಸ್ಕೊಂಡ್ರೆ ಬೇರೆ ಆಗುದಿಲ್ಲ ಏನು ಇಲ್ಲೇ ಬಗೆಹರಿಸ್ಕೊಂಡ್ರೆ ಬೇರೆ ಆಗುತ್ತೆ ಅಂದ್ರೆ ಇಲ್ಲೇ ಬಗೆಹರಿಸ್ಕೊಳ್ಳೋಣ ಅಲ್ಲಂದ್ರೆ ಬೇರೆ ಆಗುತ್ತಿ ಇಲ್ಲಿ ಬಗೆಹರಿಸ್ಕೊಂಡ್ರೆ ಹೆಂಗಿರ್ತೈತಿ ಇಲ್ಲ ಏನಿಲ್ಲ ಬಡಿಗೆ ಗಡಿಗೆ ಅಂತ ಚೀಲ ಎರಡು ಹಿಂಗ ಒಂದಾಗಿ ಮೈ ಮನ ಒಂದಾಗಿಬಿಟ್ರೆ ಸಾಕಲ್ಲ ಹುಡುಗಿ ಗುಡುಗಿನ ಮಳೆ ಎಷ್ಟು ಸುರಿದ್ರ ಹಾ ಮುಂದೆ 9 ತಿಂಗಳದಾಗ ಚಂದಿದ್ದೀರೇನ್ರಿ ಸುಂದರ ನೀ ಬಿಡ್ರಿ ಚಂದಿರ್ ಬರ್ತಾನ ಸರ್ವಜ್ಞ ಯಪ್ಪ ಮರಿಯ ಸರ್ವಜ್ಞ ಮೂಡೈತು ತುಡುಕುಗಳ ಏ ಮರಿಯ ನೀವೇ ಪೊಲೀಸ್ ಇದ್ರೆ ಏನು ಹೊಸಾಗ ಚುಟ್ಕು ಕವಿಗಳಿದ್ದೀರ ಎಂತೆಂತ ಮಾತು ಮಾತಾಡ್ತಿರಲ್ಲ ನೀವು ಎಲ್ಲಿಂದ ಊಟ ಬಂದಿದ್ದೀರಿ ಅಯ್ಯಯ್ಯೋ ಶಿವ ಪರಮಾತ್ಮ ಏನ್ ಸರ್ವಜ್ಞ ಅಂತೀಯೋ ಏನ್ ಬಿಡ್ತೀಯ ನೀನು ಅಲ್ಲ ಹುಡುಗಿ ಎಷ್ಟು ತಿಳಿಲ್ಲ ಏನು ನನ್ನ ಚೀಲ ನಿನ್ನ ಚೀಲ ನನ್ನ ಬಡಿಗೆ ಹಾ ಎರಡು ಒಂದಾಗಿ ಹಾ ಗುಡುಗಿನ ಮಾಡಿ ಚೀಲ ಹರಿದೋಗ್ಬಿಟ್ಟೈತಿ ತಂಡಿಗೆ ಇಬ್ಳಾರ ತಂಡಿಗೆ ರಿಯಲಿ ಕಳ್ಳ ಯಾವ ಸರಿಲ್ಲ ಬಿಡ್ರಿ ಸುಂದರ ಒಂದು ಮೂರ್ತಿ ಹೊರಗೆ ಬರ್ತೈತಿ ಗಂಡು ಹುಡುಗ ಅಂದ್ರ ನಿನ್ ಮಾತಿನ ಅರ್ಥ ಏನ್ ಮರಿಯ ಸ್ವಲ್ಪ ಬಿಡಿಸಂದ್ರೆ ಹೇಳು ಅಲ್ಲ ಇನ್ನೂ ತಿಳಿಲಿಲ್ಲ ಇದಕ್ಕ ನಾವೆಲ್ಲ ವೇಸ್ಟ್ ಮಾಡಿ ಬರ್ರಿ ನಮ್ಗ ಅವೆಲ್ಲ ತಿಳಿಯುವಲ್ದು ತಿಳಿಸಿ ಹೇಳ್ತಾನೆ ಕೇಳ ಹೇಳ ಇಬ್ಬರ ಕೂಡಿ ಕೂಡಿ ಚಂದಾಗಿ ಕೈ ಹಿಡ್ಕೊಂಡು ಇಷ್ಟು ಮಂದಿ ಕೊಟ್ಟಾಗ್ಯಾರ ಅಕ್ಕಿ ಕಾಳು ಹಾಕಿ ಅಂದ ಗೊತ್ತಾದ ಅಕ್ಕಿ ಕಾಳು ಹಾಕಿ ಅಂದ ಮುಂದ 9 ತಿಂಗಳದಾಗ ನಿಮ್ಮ ಓದಳಲ್ಲ ಕೊಂಚೇರಿ ಹೂವಕ್ಕ ವರ್ಷ ತುಂಬತ್ಲೆ ರೆಡಿ ಏ ನಿನ್ನ ಅವನ ಬಂದಿನು 2 ತಾಸಾಗಿಲ್ಲ ಅವಲ್ಲ ಮದ್ವೆಯ ಮಕ್ಕಳು ಅಂತೀಯಲ್ಲ ಏ ಮರಿಯ ಈ ಚಿತ್ರದುರ್ಗ ಚೆಲುವೆ ಸಿಗ್ಬೇಕಂದ್ರೆ 7 ಜನ್ಮಲ್ಲ 10 ಜನ್ಮ ಪುಣ್ಯ ಪಡಿಬೇಕು ಸಾಕಪ್ಪ ನಿನ್ ಮುಂದೆ ಏನೂ ಮಾತಾಡ್ಬೋದು ಎಲ್ಲ ತಿಳಿತೈತಿ ನೀ ಭಾರಿ ದೊಡ್ಡರಿದ್ದೀರ ನಾನು ನೀನು ಬರ್ತೀನಿ ನೀ ಭಾರಿ ದೊಡ್ಡರಿ ಅದೇಪ್ಪ ಬ್ಯಾಡ ನಿನ್ ಮಾತಿನ ನನಗೆ ಏನು ಏ ತಡಿಯ ಭಾರಿ ಬರೋಬ್ಬರಿ ಹೇಳ್ತಾನೆ ನೀವು ಸರಿ ಇಲ್ಲ ಮಾಡ್ಕೋಬೇಡ ಏನಲ್ಲ ಹಾ ತಡ್ಕ ಸ್ವಲ್ಪ ತಡಿ ಅವಸರ ಮಾಡಬೇಡ ನನಗೆ ಭಾರಿ ಅವಸರು ನನಗೆ ತಡ್ಕೊಳಕ್ ಆಗುವಲ್ದು ಹೌದು ನಿನ್ನ ಹೆಸರು ನನ್ನ ಹೆಸರು ಹೇಳ್ಬೇಕೇನು ಹೇಳು ನನಗೆ ನಾಚಿಕೆ ಆಗ್ತೈತಿ ಹೇಳ ಆಚಿ ನಾವಲ್ಲಪ್ಪ ಚೂರ್ ಒಂದ ತಡಿಗೆ ಹೇಳ ಹೇಳ್ಬೇಕೇನು ಹೇಳ ಬಿಡ ನಿಜವಾಗ್ಲು ನಾ ಕೇಳಕ್ಕಾಗ್ಯದ ನೀ ಹೇಳಕ್ಕಾಗ್ಯದ ಹಾ ಹಂಗಂದ್ರ ನೀಟ ಕೇಳಿಸ್ಕ ಹೇಳ ಮಿಂಚುವ ಕಣ್ಣು ಭೂಮಿಯಲ್ಲಿ ಹಾಗಾದ್ರೆ ಸತ್ ಹುಟ್ಟಿರ್ತಾವ ಮಣ್ಣು ಸುಟ್ಟರು ಮತ್ತೆ ಹುಟ್ಟುತ್ತೆ ಪರಮಾತ್ಮನ ಕಣ್ಣು ಅದ ನನ್ನ ಹೆಸರು ಚಿನ್ನವೋ ಚಿನ್ನ ವಾ 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 ಚೆನ್ನಾಗಾಡ್ತಿ ನಿನ್ನ ಹೆಸರಿನಾಗ ಎಂತದೈತು ಸ್ಫೂರ್ತಿ ಸಿಕ್ಕವರಿಗೆ ತಿಳಿಯೋದಿಲ್ಲ ನಿನ್ನ ಅದರತಿ ಹಾ ಚಿನ್ನ ಏನ ಅಥವಾ ಬಂಗಾರನ ಹಂಗಂದ್ರ ನಂದು ಹಪ್ಪಟ ಚಿನ್ನನ ನಂದು ಯಾವಾಗ ನಾನು ಚಿನ್ನ ನನ್ನ ಹೆಸರು ಚಿನ್ನ ಆದ್ರ ನಿಮ್ದು ಹೆಸರೇನ್ರಿ ನನ್ನ ಹೆಸರು ಆಹಾ ಹೇಳಬಾರ್ದಲ್ಲಿ ಹುಡುಗಿ ನೊಲಿಬೇಡ ಜಾಸ್ತಿ ನನಗೆ ನೊಲಿಬೇಕು ಅನಿಸ್ತೈತಿ ನನಗೆ ಯಾಕೆ ನಾಚಕತ್ತಿ ನನಗೆ ನಾಚಿಕೆ ಬರ್ತೈತಿ ಹೇಳು ಹೇಳ ಹೇಳು ಮುಂಜಾನೆ ಉದಯಿಸುವ ರವಿಕಾಂತ್ ವಾವಾ ವಾವಾ ರಾತ್ರಿ ಆಗುವನು ಶಾಂತ ವಾವಾ ಮೆಲ್ಲಿಗೆ ಕಣ ಅವನಿ ಮೆಲುಕಿಲ್ಲ ಬಿಡ್ರಿ ಭಾರಿ ಸಮಾಧಾನ ಇಲ್ಲ ಅವನಿಗೆ ಭಾರಿ ಫುಲ್ ಫಾಸ್ಟ್ ಅದಾನವ ನಿನ್ನ ಹೃದಯದಲ್ಲಿರುವನು ಈ ಸಿರಿವಂತ ರಿಯಲಿ ಈ ಶ್ರೀಕಾಂತ ಪ್ರೇಮಿಗಳ ರಾಸಲೀಲೆಯಲ್ಲಿ ವಾವಾ ಸದಾ ಬಯಸಿ ಬರುವನು ಈ ಕಾಂತೇಶ್ ಏನ್ರಿ ಮರಿಯ ನಿಮ್ಮ ಮಾತಿನ ಹೊಡಪು ತಕ್ಕಂತೆ ಹೊಡಪು ಅಲ್ಲ ಕಾಂತೇಶ್ ಏನ್ ನಿನ್ನ ಮಾತಿನ ಖಡಕ ಇಷ್ಟು ಸುಂದರವಾಗಿದೆಯಲ್ಲ ಇದು ಪೊಲೀಸರು ಹೊಡತಲ್ಲೇ ಹುಡುಗಿ ಆಹಾ ಪ್ರೇಮಿಗಳು ಒಂದಾಗಿ ಆ ಆಕಾಶದ ತಕ್ಕಿಯಂತೆ ಹಾರಾಡಿ ವಾವಾ ಬಾಳ ಬೆಳಗಬೇಕೆಂಬ ನವ ಜೋಡಿಗಳ ಹೊಡಿತ ವಾವಾ ಈ ಹೊಡಿತ ಎಂಬ ಹಿಡಿತದಲ್ಲಿ ಆ ನಾವಿಬ್ಬರು ಸತಿಪತಿಗಳಾಗಿ ಹಾಗೆ ಶಿವಶಂಕರಿ ಹೆಸರಲ್ಲಿ ಶಂಭು ಅಂತ ಕೂಗಿದರೆ ಆ ಸಾಗುವುದು ನಮ್ಮ ಬಾಳು ಸಂಸಾರದ ಸತಿಪತಿಗಳಂತ ಬಾಳು ಸತಿಪತಿಗಳಂತ 16 ಜನ್ಮ ಬಿಟ್ಟು ಕೇಳಿ ನೀನು ಹಾವ ಹೇಳೋನ ಇವಾಗಲ್ಲ ಬಾರೇ ನನ್ನ ಚಿನ್ನ ಬಾ
ಆ ಶಿವ ಪಾರ್ವತಿ ರಂಗ ಹಾಡಿ ಕುಡಿಯೋಣ ಬಾ. ಹೊಡಿವನ್ರಗಳ ಮಚ್ಚ. ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ ಬುಲ್ ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಪೂರ ಬರದೈತಿ ಕನಸಿನ್ಯಾಗ ಅವಯ ಬಿಸ್ಯಾಳೋ ಬಿರಿಸಿನ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಹುಲ್ ಹುಲ್ಲು ಬಂದೈತಿ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಹುಲ್ ಹುಲ್ಲು ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಪೂರು ಬರ್ತೈತಿ ಕನಸಿನ್ಯಾಗ ಅವಯ ಬಿಸಾಳೋ ಬರಸಿನ್ಯಾಗ ರಾತ್ರಿ ಕೂಡ ಕನಸೈತಿ ಕನಸಿನ್ಯಾಗ ಅವಯ ಬಿಸಾಳೋ ಬರಸಿನ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಹಾಲುಗಲ್ಲದಾಗ ಐಶ್ವರ್ಯ ತುಂಬಿಕೊಳ್ಳುತ್ತೈತಿ ನಿನ್ನ ಕರೆಯ ಅಂಗಳದಾಗಿನಿ ಗಿಣಿ ಮರಿಯ ಏನು ಚಂದ ನಿನ್ನ ವರಿ ಗಣಿಯ ಕರ ಕುರಿ ಮಾಡುತ್ತಾಳ ಕುರಿ ಕುರಿ ಬಿಡಿತಾಳ ಏನು ಚಂದ ಏನಿತಂತೆ ಸುಣಿತಾಳ ಕರ ಕುರಿ ಮಾಡಿತಾಳ ಕುಣಿ ಕುಣಿ ಮರಿತಾಳ ಏನು ಚಂದ ಮರಿ ಚಂದ ಕಾಣುತ್ತಾಳ ಮದರಂಗಿ ಬಣ್ಣ ಮಾರಿ ಮ್ಯಾಗ ಹುಲ್ಲಿಲ್ಲು ಬಂದೈತಿ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲು ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಕೂಡ ಕುರ್ಜತಿ ಕನಸಿನ್ಯಾಗ ಅವಯ ಬಿಸಾಳೋ ಮನಸ್ಸಿನ್ಯಾಗ ರಾತ್ರಿ ಕೂಡ ಕುರ್ತಾಳು ಕನಸಿನ್ಯಾಗ ಅವಯ ಬಿಸಾಳೋ ಮನಸ್ಸಿನ್ಯಾಗ ಕುಣಿತೈತಿ ಬಂಗಾರ ಮೈ ತುಂಬ ಮಾಡಿಕೊಂಡಿ ಸಿಂಗಾರ ನಿನಗಾಯನಾರು ತಿನಿಸ್ಯಾರ ನೋಡಿದವರ ತಬ ತಂಸಾರ ನಡಕೊಂತ ಕುಣಿತಂತ ನುಡಿತಳೆ ನೋಡಿ ಹರೆಯದ ಹುಡುಗರ ಬರಿತಾರ ನಡಕೊಂಡ ಹುಡಿಕೊಂಡ ಹುಡಿಕೊಂಡ ಹುಡಿ ಹರೆಯದ ಹುಡುಗರ ಕೊಡಿದಾರ ಮದರಂಗಿ ಬಣ್ಣ ಮಾರಿ ಮ್ಯಾಗ ಗುರುಗುಲ್ಲು ಬಂದೈತಿ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಗುಲ್ಗುಲ್ಲು ಬಂದೈತಿ ಭೂಮಿಗ್ಯಾಗ ರಾತ್ರಿ ಕೂಡ ಕುಳಿತೈತಿ ಕನಸಿನ್ಯಾಗ ಅವಯ ಬಿಸಾಳೋ ಮನಸ್ಸಿನ್ಯಾಗ ರಾತ್ರಿ ಕೂಡ ಕುಳಿತೈತಿ ಕನಸಿನ್ಯಾಗ ಅವಳ ಬಿಸಾಳೋ ಮನಸ್ಸಿನ್ಯಾಗ ಯಪ್ಪ ಸಾಹೇಬ ನೀನೇನು ಬಾರಿ ವೈಬ್ರೇಷನ್ ಆಗತ್ತೈತಿ ನಿನಗ. ನಾನು ನಿನ್ ಕೂಡ ಇದ್ರೆ ನಮ್ಮಪ್ಪ ಬಂದ ನನ್ನ ಹಾಕೊಂಡ್ ಬರ್ಸ್ತಾನ. ನಮ್ಮಪ್ಪ ಬರೋ ದಾರಿ ಇದು. ನಾನು ನಿನ್ ಬರ್ತೀನಿ ಓದ್ತಾಯ್ತು ಬರ್ಲೇನು? ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್ ಸಿ ಯು. ಮಗನ ನಾಳೆ
ಕಾಂತೇಶ ಸಾಯಬಲ್ಲ ಸಿಲೆಟ್ ಹೊಡಿಯಾಕ ಯಪ್ಪನ್ಗೆ ನಾ ದೊಡ್ಡ ಸಾಹೇಬ್ರನ್ನ ಮಾಡಿದ್ದೆ. ಅವ ಬಂದು ಹೋಗಿ ಒಂದು ತಾಸು ಆತ್ಲೆ ಮಗನ ನೀ ಎಲ್ಲಾಗಿದ್ದಿ ಚಚ್ಚಕ್ಕ ನಾ ಏನು ಹೇಳಿದ್ದಲ್ಲೋ ಮರೆಯ ಇಲ್ಲೇ ಬ್ಯಾಲೆನ್ಸಿ ಕಳಪ್ಪ ಅವ್ರ ಮನೆ ಮುಂದೆ ಡ್ಯೂಟಿ ಮಾಡಕತ್ತಿದ್ದಿಲ್ಲ. ಹೌದು ನಿನ್ ಬಡಿಗೆ ಲಿಫ್ಟಿಗೆ ಯಾಕತ್ತೈತಿ ಅಲ್ಲೇ ಸಣ್ಣ ಸಣ್ಣ ಹುಡ್ರಿ ಲಿಫ್ಟಿಗೆ ಕತ್ತಿದ್ದು ಮತ್ತಿದ್ದು ಏಯ್ ಬಿಡಲೆ ಯಾರ್ದಾರ ಮಾನ ಮರಿ ತೆಗ್ದಿರಿ ಸುಮ್ಮನೆ ಇದು ನೋಡ್ಬಾರ್ದು ನಿಮ್ಮ ಸಣ್ಣ ಹುಡ್ರಿ ಅಂತ ನೋಡ್ಬಾರ್ದಪ್ಪ. ಅಲ್ಲ ಮಗನ ಪೊಲೀಸ್ರ ನಮಸ್ಕಾರ ರೀ ಕುರುವಿ ತಿಪ್ಪೇಶ ತಮ್ಮ ಯಾವ ಕಾಲೇಜಿನ ವಿದ್ಯಾರ್ಥಿ ತಮ್ಮ ನೀನು? ನಾ ಯಾವ ಕಡೆ ಹುಡುಗಲ್ರಿ ಮಿನಿಸ್ಟರ್ ಡ್ಯೂಟಿಯಾಗ ಯಾವ ಪೊಲೀಸ್ ಎಲ್ಲಿ ನಿಂತಾರ ಯಾರು ಏನ್ ಮಾಡ್ತಾರ ಅಂತ ತಿಳ್ಕೊಂಡು ಪೇಪರ್ ಬರೆಯೋ ಪತ್ರಕರ್ತಾ ಇದ್ದೀನಿ. ಹೌದ್ರಿ ಸಾಹೇಬ್ರ ನಾನು ಈಗಿನ ಡ್ಯೂಟಿ ಮುಗಿಸಿ ಇಲ್ಲಿ ಬಂದು ನಿಂತೇನ್ರಿ. ಚಂದಂಗ್ ಬರೀರಿ ನಮ್ ಠಾಣಾದ ಹೆಸರು ನನ್ನ ಹೆಸರು ಬರುವಂಗ ಒಳ್ಳೆ ಚಲೋ ಐತ್ರಿ ನಿಮ್ ಠಾಣಾದ ಹೆಸರು. ಮಾತು ಬಿತ್ತು ನನ್ನ ಕಣ್ಣ ಕಸರು ತಾಂತ ಬಿಳಿ ಹಕ್ಕಿ ಹಾಲಿನ ಮೊಸರು ಹೇಳ್ರು ನಿಮ್ ಇಬ್ಬರ ಹೆಸರು. ಸರ್ ನನ್ನ ಹೆಸರು ಕಾಂತೇಶ್. ನನ್ನ ಹೆಸರು ಮಾಂತೇಶ್. ಹಾ ಕಾಂತೇಶ್ ಮಾಂತೇಶ್ ಮಾಂತೇಶ್ ಕಾಂತೇಶ್ ಎರಡು ದೇಶಗಳನ್ನ ತೆಗೆದು ಬಿಟ್ರೆ ಕಾಮ ಆಯ್ತು. ನಾ ಬರ್ತೀನಿ. ಯಾರೇ ಏ ಮರಯ್ಯ ಅವ ಯಾರು ಯಾಕೆ ತಗೊಂಡು ಅವನು ಏನು ಮಾಡ್ತಿದ್ದೆ ಅವ್ರ ಸುದ್ದಿನ ಅವ ಪತ್ರಕರ್ತ ಹೌಸಿ ಗ್ರಾಮದ ಪತ್ರಕರ್ತವ. ನಾವು ಹೌಸಿ ಗ್ರಾಮಕ್ಕೆ ಭೇಟಿಗೆ ಬಂದವಲ್ಲ ನಾವು ಪೊಲೀಸರು ನಮ್ಮ ಕೆಲಸ ಏನೈತೆ ಅದನ್ನ ನೋಡ್ಕೊಂಡು ಹೋಗೋಣ ನಡಿ. ಏ ಪೊಲೀಸ್ ಬಂದಿತ್ತಾರ ನಿಂತರಿ ತಡ್ರಿ ಯಾಕಪ್ಪ ಹಿಂಗ ಅವಸರ ಮಾಡಿ ಹೊಂಟ್ರಿ ಅಲ್ಲ ಯಾರು ಹಿಡಿಯಾಕ ಹೊಂಟಿರಿ? ಯಾರನ್ನ ಯಾಕೆ ಹಿಡಿಯಕ್ಕೆ ಒಂದು ಮರಯ್ಯ ಇವು ಕರ್ಮಂಡ ತಂಡಿ ಬಿದ್ದು ನಮ್ಮ ಸೋಮನ ನಮ್ಮ ಕೈಗೆ ಸಿಗೋಲ್ವು ಇನ್ನು ಯಾರನ್ನ ಯಾಕೆ ಹಿಡಿಯಕ್ಕೆ ನಿಮ್ಕ ಸಿಮ್ ಸಮಾನ ನಿಮ್ ಸಿಗೋಲ್ದ ಎಲ್ಲಿ ಕಳ್ಕಂದ್ರಿ ಎಲ್ಲಿ ಉದ್ರಿಸಿ ಅಂದ್ರಿ ನೋಡ್ರಿ. ನಂದು ನನಗೆ ಸಿಕ್ಕೈತ್ರಿ ಯಜಮಾನ್ರ ಅವ ಕಳ್ಕೊಂಡ ಕಾಂತ ನೀವು ಒಟ್ಟು ಹಿಡಿಯಾಕ ಹೆಲ್ಪ್ ಮಾಡ್ರಿ. ಅಯ್ಯೋ ರಾಮ ರಾಮ ನಂದ ನನಗೆ ಸಿಗೋಲ್ದ ಅಂತ ನಾ ಹೌವಾರಿ ಹುಡ್ಕಾಕ್ ಬಂದೇನಿ. ಇನ್ ನಿಮ್ದೆಲ್ಲಿದ ಹುಡುಕ್ಲಿಪ್ಪ ನಾನು? ಹಂಗಾರ ಯಜಮಾನ್ರ ನೀವೇನು ಕಳ್ಕೊಂಡಿರಿ? ಮನಿ ಮಗಳು ಎಮ್ಮಿ ಮಣಕ ಪೊಲೀಸ ನನ್ ತಲೆ ಕೆಡಬಾರ್ದು ಕೆಟ್ಟ ಅಂದ್ರ ನಾ ಮನುಷ್ಯನಲ್ಲ. ಯಜಮಾನ್ರ ಸ್ವಲ್ಪ 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 ಅವಸರ ಮಾಡ್ಕೊಬೇಡಿ ತಡ್ಕರ್ರಿ. ಈಗ ನನಗೆ ಗೊತ್ತಾತ ಇದ ನಿಮ್ಮ ಕುಂಡಿಯರ್ ಎಮ್ಮೆ ಅನ್ನೋದ ಎಮ್ಮೆ ಇದು ನಸಿ ಬಂದಂಗೆ ಕಾಣ್ತತ್ತ. ಈಗ ಇಲ್ಲಿ ನಮ್ಮ ಮನೆಯಾಗ ಸೋದರಿಕೆಂತ ಓತ ಅದನ್ನ ಹೆಂಗೆ ಅಣಿಕ್ ನೋಡಿದಿರಿ ಅದ್ರ ಕೊಳಕ್ ಬುದ್ಧಿನ ಅಲ್ರಿ. ಅದಕ್ಕ ಗುದ್ದಿಲ್ಲ ನಿಮಗ ಬುದ್ಧಿಲ್ಲ. ಇದ್ರ ಸಲುವಾಗಿ ನನಗೆ ಕಣ್ಣು ಇಲ್ಲಿದ್ದಿಲ್ಲ ಬರ್ತೇನೆ ಬುದ್ಧಿವಂತರ ಅದ್ರ ಕೊಳ್ಳಾಗಿನ ಗುದ್ದಿ ನೋಡ್ಕೊಂತ ನಿಂಗೆ ನಿಂದ್ರೆ ನಾ ಬರ್ತೇನೆ. ಮಾಂತ ಕಾಂತ ಯಾರು ನೀವು ಮುದಕ? ಅವ ಯಾರಂದ ನನಗ ಗೊತ್ತಲ್ಲ. ಸಟ್ ನಾವು ನಿಂದ ತಡ್ಕನ ನಿಂದ ಹೋಗ ನಡಿ ಹಿಡಿಯಾಕ ಯಜಮಾನ್ರ. ತಡ್ರಿ ತಡ್ರಿ ನಾವು ಬಂದ್ವಿ. ತಡ್ರಿ ಆನೆ ಬಂತುಂದಾನೆ ಯಾವೂರಾನೆ ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ಅಂದು ಮಹಾಭಾರತದ ಕುರುಕ್ಷೇತ್ರದಲ್ಲಿ ನಡೆಯಿತು ಮಣ್ಣಿನ ಕಾಳಗ. ರಾಮಾಯಣದಲ್ಲಿ ರಾಮ ರಾವಣರ ಮಧ್ಯೆ ನಡೆಯಿತು ಹೆಣ್ಣಿನ ಕಾಳಗ. ಆದರೆ ಈಗ ಈ ಕಲಿಯುಗದಲ್ಲಿ
ನನ್ನಿಂದ ನಡೆಯುತ್ತಿದೆ ಹೆಣ್ಣು ಮಣ್ಣಿನೊಂದಿಗೆ ಅಧಿಕಾರದ ಕಾಳಗ. ಬಲರಾಮ, ಈ ಸಿದ್ದನ ಗೌಡನ ಹೆಸರು ಕೇಳಿದರೆ ಸಾಕು, ಇಡೀ ಊರಿಗೆ ಊರೇ ಗಡಗಡನೆ ನಡಗುತ್ತಿರುವಾಗ ಯಾಕಷ್ಟೆಂದ ಒಬ್ಬ ವಾಣಿಕಾರನ ಮಗನಾದ ನೀನು ನನಗೆದುರಾಗಿ ಬದುಕ್ತೀಯ ಮಗನೇ? ನಿನ್ನನ್ನು ಸರಳವಾಗಿ ಬದುಕಲು ಬಿಟ್ಟರಲ್ಲವೇ ನೀ ಬದುಕುವುದು? ಬಲರಾಮ, ನಿಮ್ಮ ವಂಶವನ್ನು ನಿರ್ವಂಶ ಮಾಡದೆ ಹೋದ ನಾನು ಬಿಡಲಾರೆ. ನಿಮ್ಮ ವಂಶ ನಿರ್ವಂಶ ಮಾಡದೆ ಬಿಡಲಾರೆ. ಬೇರಿಲ್ಲದ ಮರದಂತೆ, ನೀರಿಲ್ಲದ ಕೆರೆಯಂತೆ, ತಾಯಿ ಸತ್ತ ಕರುವಿನಂತೆ ನಿಮ್ಮನ್ನ ವಿರಹ ವೇದನೆ ಎಂಬ ಅಗ್ನಿ ಕುಂಡಕ್ಕೆ ತಳ್ಳದಿದ್ದರೆ ನಾನು ಈ ಊರ ಪೊಲೀಸ್ ಪಾಟೀಲ್ ಸಿದ್ದನ ಗೌಡನೇ ಅಲ್ಲ. ಏ ಕರಿಯ ಬಲರಾಮ, ತುಂಬಿದ ಸಭಾಂಗಣದಲ್ಲಿ ನನಗೆ ಶಡ್ಡು ಹೊಡೆದು ನನ್ನ ಕರಿಯನನ್ನು ಅಡ್ಡಿಗೆಡಿವೆ, ಮತ್ತೆ ನನಗೆ ತೊಡೆ ಬಾರಿಸಿದೆಯಲ್ಲ, ಓ ನಿನ್ನ ಗಂಡು ತೊಡೆಯನ್ನು ಗಂಡಿನಂತೆ ಮುರಿದೊಗೆಯದಿದ್ದರೆ ನಾನು ಈ ಊರ ದಿಟ್ಟ ಪೊಲೀಸ್ ಪಾಟೀಲ್ ಸಿದ್ದನ ಗೌಡನೇ ಅಲ್ಲ. ಹೊನ್ನಶೆಟ್ಟಿನೇ ಬಂದ್ ನಿಂತಡ್ರಿಯಪ್ಪ ನಿಮ್ಮದ್ ಗಟ್ಟೆ. ಇರ್ಲಿ ಇರ್ಲಿ, ನಮ್ಮ ಮನೆಗೆ ಬರಲಿಕ್ಕೆ ಹೇಳಿದ ಆ ರಾಮಲಿಂಗ ಇನ್ನು ಗೌಡ್ರ ಮನಿ ಅಂದಿಂದ ಸ್ವಲ್ಪ ಅನ್ಸ್ಕೊಂತ ನಿಧಾನಾಗಿ ಬರಾಕತ್ತಿರ್ಬೇಕ್ರಿ ಗೌಡ್ರ. ಸತ್ಯ ಸತ್ಯ, ಇದೇ ಈ ಗೌಡನ ಸ್ಪೆಷಾಲಿಟಿ. ಸರಿಯಾ? ನಡುಗಿದೆ ದುರುಳರಗದ ಢವ ಗುಡುತ್ತಿದೆ ನೋಡು ಮತ್ತೆ ಹೆಡೆಯ ಬಿಚ್ಚಿದೆ. ಗುಡುಗುಡುಗಿದೆ ಧರೆ ನಡುಗಿದೆ ದುರುಳರಗದ ಢವ ಗುಡುತ್ತಿದೆ ನೋಡು ಮತ್ತೆ ಹೆಡೆಯ ಬಿಚ್ಚಿದೆ. ಹಾವು ನಾಗರ ಹಾವು ಹಾವು. ಸರಿಯಾ? ಮದವೇರಿದ ಮನೆತನದ ರಾಮ ಇನ್ನು ಯಾಕೆ ಬರಲಿಲ್ಲ? ಅದೇನೆಂದು ಬೇಗ ಹೇಳಿ ಗೌಡ್ರೆ. ಮದವೇರಿದ ಮನೆತನದ ರಾಮ ಇನ್ನು ಯಾಕೆ ಬರಲಿಲ್ಲ? ಅವನಿಗೂ ಆನೆ ತರಹದ ಮದ ತುಂಬಿರಬೇಕು ಗೌಡ್ರೆ. ನಾವು ಅದಕ್ಕೆ ಅಂಕುಶ ತಯಾರಿಸಲೇಬೇಕು. ಅಂದಾಗ ನಿಮ್ಮ ದರ್ಪಕ್ಕೊಂದು ಬೆಲೆ, ನಂತರ ಹೇಳುವುದು ನಿಮ್ಮ ರೌಡಿಯ ಅಲೆ. ಅದೇ ಈ ಗೌಡ್ರ ಮನೆತನಕ್ಕೊಂದು ಕಲೆ. ನಮಸ್ಕಾರ ಮಾಡ್ತೇನ್ರಿ ಸಿದ್ದನ ಗೌಡ್ರಿಗೆ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಾಕು. ಈ ಗೌಡ ನಮ್ಮ ಮನೆಗೆ ಬರಲಿಕ್ಕೆ ಹೇಳಿ ಕಳಿಸಿದ್ರು. ಬೇಗನೆ ಬಂದು ಭೇಟಿ ಆಗಬಾರ್ದಂದ್ರೆ ಎಷ್ಟು ಸೊಕ್ಕು ನಿನಗೆ? ಆ ಸೊಕ್ಕು ಒಳ್ಳೇದಲ್ಲ ತಮ್ಮ. ಬೆಕ್ಕಿನ ಗದ್ದಿ ಕಣ್ಣು ಮುಚ್ಚಿ ಹಾಲು ಕುಡಿಬೇಡ. ನಮ್ಮ ಗೌಡ್ ಕೂಡ ನಡ್ಕೊಳ್ಳೋದು ಕಲಿ. ಈಗಲಾದ್ರೂ ಬಂದಿದ್ದೇವಲ್ಲ, ಅದೇನೆಂದು ಹೇಳ್ರಿ. ಹಿಂದೆ ಆದದ್ದನ್ನೆಲ್ಲ ಮರೆತು ನಿಮ್ಮೊಡನೆ ಸ್ನೇಹ ಸಂಬಂಧ ಬೆಳೆಸಬೇಕು ಅಂತ ಬಂದ್ರೆ ಅವ ನಿನ್ನ ತಮ್ಮ ಇದಾನಲ್ಲ ಬಲರಾಮ, ಕಾಲು ಕೆದರಿಕೊಂಡು ನ್ಯಾಯಕ್ಕೆ ಬರ್ತಾನಲ್ಲ. ಅದಕ್ಕೆ ನಿಮ್ಮ ಅಭಿಪ್ರಾಯವೇನೆಂದು ನಿಮ್ಮನ್ನು ಕೇಳಲು ನಾನು ಇಲ್ಲಿಗೆ ಕಳಿಸಿರುವೆ. ಇದರಲ್ಲಿ ಅಭಿಪ್ರಾಯವೇನು ಬಂತ ಗೌಡ್ರೆ? ನಾವೆಲ್ಲ ಒಂದೇ ಊರಿನವರು, ಒಂದೇ ಕುಟುಂಬದವರಂತೆ ಬಾಳಿ ಬದುಕೋಣ. ಆ ನನ್ನ ತಮ್ಮನಿಗೆ ನಾನು ತಿತ್ತಿ ಬುದ್ಧಿ ಹೇಳ್ತೇನೆ, ಅದನ್ನೆಲ್ಲ ನೀವು ಮನಸ್ಸಿಗೆ ಹಚ್ಕೊಬೇಡಿ. ಹೋದರೆ
ಹೇಳಿಕೊಳ್ಳದೆ ಹೋದರೆ ಮುಂದೊಂದು ದಿನ ಮಾರಣಾಂತಿಕ ಹಲ್ಲೆ ನಡೆದಾಗ ನಿಮಗೆ ಹೇಳಿಕೊಳ್ಳಲು ಅವಕಾಶವೇ ಇರಲ್ಲ. ಏಕರ್ಯ ಸಮರವಾದ ನಡೆದಿದ್ದು ಗೌಡ್ರ ಬಲರಾಮನ ಮಧ್ಯೆ. ಇವರು ಬೇಕಾದ್ರೆ ಹೇಳಲಿ, ನೀನು ಭಾಗವಹಿಸಬೇಡ ಅಷ್ಟೇ. ಹನುಮಂತನಂತೆ ನಾವು ಭಾಗವಹಿಸ್ಲಿಕ್ಕ ಆ ಲಂಕಾರಾವಣ ಅಶೋಕವನ ಸುಡ್ತಿತ್ತೇನೋ ತಮ್ಮ. ಇದ್ರಾಗ ನೀವು ಭಾಗವಹಿಸಿದ್ರೆ ಕೆಡತೈತೋ ಎಣ್ಣ. ಅವರ ತಮ್ಮನಾದ ನಿನ್ನದು ಇದೇ ವಾದವೇ? ಹೌದು, ನಾವಿಬ್ಬರು ಒಂದೇ ರಕ್ತ ಹಂಚಿಕೊಂಡು ಬಂದವರು. ಕರಿಯ, ನಾವು ನಿನ್ನ ವಾದ ವಿವಾದಗಳನ್ನು ಕೇಳಲು ಇಲ್ಲಿಗೆ ಬಂದಿಲ್ಲ. ಈ ಸಿದ್ದನಗೌಡ ಹೇಳಿದ ಮಾತನ್ನು ಕೇಳಲು ಬಂದಿರುವೆ. ನೀನು ಸ್ವಲ್ಪ ಸುಮ್ಮನೆ ನಿಂತುಕೊಳ್ಳಲೇ. ಈ ರಾಮಲಿಂಗ ನನಗೆ ಬಹಳ ಬೇಕಾದಂತ ಮನುಷ್ಯ. ಈ ಸುಮ್ಮನಿರೋದೇ ಒಳ್ಳೆಯದು. ಕಾಗಿ ಕಾ ಕಾ ಅಂದ್ರ ಬೋಳೆತ್ತು ಬೆದರ್ತಂತ ಹಂಗಿದ್ದಂಗ್ಲೇ ಹುಡುಗ. ಸುಮ್ಮನೆ ಗೌಡ್ರು ಹೇಳಕತ್ತಿಲ್ಲೇನ, ಹೆಂಗ ಬಂದ್ಬಿಡ್ತಾನೀಗ. ರಾಮಲಿಂಗ, ಮುಂದಿನ ವಾರದಲ್ಲಿ ನಡೆಯುವ ಜಿಲ್ಲಾ ಸಹಕಾರಿ ಬ್ಯಾಂಕಿಗೆ ನಾನು ಅಭ್ಯರ್ಥಿ ಇದ್ದೇನೆ. ನಮ್ಮೆಲ್ಲ ಅಧ್ಯಕ್ಷರಿಗೆ ಮತ ನೀಡಲು ನಾವು ವಿನಂತಿ ಕೇಳಿಕೊಂಡ್ರ ಆ ನಿನ್ನ ತಮ್ಮ ಎದುರಾಗಿ ಬರ್ತಾನಲ್ಲ, ಯಾಕೆ? ಅವನಿಗೆ ಬುದ್ಧಿನ ನಾ ತಿಳಿಸಿ ಹೇಳ್ತೇನೆ ಗೌಡ್ರೆ. ಅದನ್ನೆಲ್ಲ ಮನಸ್ಸಿನಾಗ ಹಚ್ಕೋಬೇಡ್ರಿ, ಅವನ್ನ ಕ್ಷಮಿಸ್ಬಿಡ್ರಿ ಗೌಡ್ರೆ. ನೀವು ನೀವಿಬ್ಬರು ಊರಿನ ನಾಯಕರು, ಎಲ್ಲರನ್ನು ಸರಿಸಮ ನೋಡೋದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರಿಗೆ ಮೀಸೆ ತಿರುವುದು ಸರಿಯಲ್ಲ, ನೀವು ತಿಳಿದುಕೊಳ್ಳ್ರಿ. ರಾಮಲಿಂಗ, ಇವನ ನೆಚ್ಚಿ ಮೇಲೇನು ಮಾಸನೆ ಆರಿಲ್ಲ. ಇವನು ಕೂಡ ನನಗೆ ಬುದ್ಧಿ ಹೇಳಬೇಕು. ಗೌಡ್ರ, ಇವ್ರಿಗೆ ಬುದ್ಧಿಗೆ ಏಡುಗಳು ಅಂತಾರ. ಅದನ್ನ ದೊಡ್ಡ ಮನಸ್ಸು ಮಾಡಿ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ್ರಿ ನೀವು. ಅವ್ರಿಗೆ ಬುದ್ಧಿ ನಾನು ಹೇಳ್ತೇನ್ರಿ. ಅಷ್ಟು ಮಾಡಿದ್ರೆ ನೋಡ್ತಮ್ಮ, ನಿಮಗೂ ಕ್ಷೇಮ ನಮಗೂ ಕ್ಷೇಮ. ಆಯ್ತ್ರಿ ಗೌಡ್ರ, ನಾವೇನು ಬರ್ತೇವೆ. ಬಾರೋ ತಮ್ಮ. ಹಾ, ಬರಬೇಕು. ಹೋಗು ಹೋಗು ರಾಮಲಿಂಗ, ನಿನಗೇಗೆ ಅರ್ಥವಾಗಬೇಕು ಈ ಸಿದ್ದನಗೌಡನ ಚಮತ್ಕಾರಿಕೆ. ಶಿಕ್ಷಕರಿಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಒಲೆ, ಹಾಲಿಲ್ಲದ ಮೊಲೆ, ಸಂಗೀತವಿಲ್ಲದ ಕಲೆ, ಇವು ಯಾವ ಹಸಿವನ್ನು ಹಿಂಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ನೀವೇನೇ ಹೇಳಿ ಹೋದರೂ ನನಗಂಟಿಕೊಂಡಿರುವ ಹಸಿವು ತೃಷೆಗಳು ಆರಲಿಕ್ಕೆ ಸಾಧ್ಯವೇ ಇಲ್ಲ. ಹೆಡೆ ತುಳಿದ ಹಾವಿನಂತೆ ನನಗೆ ತೊಡೆ ತಟ್ಟಿ ನನ್ನ ನಡೆ ನುಡಿಗೆ ಅಡ್ಡ ಬರುವ ನಿನ್ನ ತಮ್ಮಂದಿರನ್ನು ಸಂಬಂಧವಿಲ್ಲದ ಶವ ಮಾಡಿ ನನ್ನ ಹವ ಈ ಊರಿನಲ್ಲಿ ಹೇಗಿದೆ ಎಂಬುದನ್ನು ನಾ ತೋರಿಸದೆ ಹೋದರೆ ನಾನು ಈ ಊರ ಸಿದ್ದನಗೌಡನೇ ಅಲ್ಲ. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನೀನೆಷ್ಟೇ ಮದದ ಮದ್ದಾನಿಯಾಗಿ ಬುದ್ಧಿ ಕೊಲ್ಲುತ್ತೇನೆಂದು ತಪ್ಪು ಶಪಥ ಮಾಡಿದರು ನಿನ್ನನ್ನು ಒದ್ದು ಬದುಕುವ ತಾಕತ್ತು ಈ ಬಲರಾಮಗೈತೆ. ನನ್ನ ಅಪ್ಪಣೆ ಇಲ್ಲದಲೇ ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತಾಡ್ತೀ ಬಡವ. ನಿನ್ನ ಸಾವು ನನ್ನಿಂದ ನಿನಗೆ ಸಮೀಪಿಸಿ ತಂದು ಬರೆದಿಟ್ಟುಕೋ ಮಗನೇ. ಸಾವುಕಾರ, ಅಂತಹ ಸಾಮಾನ್ಯ ನನ್ನ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಗಂಡುಗಲಿ ಪುಂಡ ಬಲರಾಮ ನಾನಿದ್ದೇನೆ. ನಾನೇ ಗಂಡಂದು ಮೆರೆಯುವ ನಿಮ್ಮಂತ ಪುಂಡ ಚಿಲ್ಲೆಗಳನ್ನು ಎಂದು ಬದುಕಲು ಬಿಟ್ಟಿಲ್ಲವೋ ಈ ಗೌಡರ ವಂಶದವರು. ಅದಕ್ಕ ನಿಜ ಬೇಕಾದ್ರ ನನ್ ಸಾಕ್ಷಿ ತಗರು ತಮ್ಮ. ಅಕಸ್ಮಾತ್ ಇವರು ಬಿಟ್ಟರು, ನಾವು ಬಿಟ್ಟಿಲ್ಲ, ಇವರ ಸ್ನೇಹಿತರು. ಕರಿಯ, ನಾನ್ಯಾರು ಗೊತ್ತೇನೆ ಮಗನ. ಸಿಕ್ಕಂತೆ ಕುರಿ ಹಾಲು ಕುಡಿದು
ಮೇರು ಪರ್ವತದಂತೆ ಬೆಳೆದು ನಿಂತಿರುವ ಕೆರಳಿದ ಗಂಡು ಹುಲಿಲೇ ಮಗನ ನಾನು. ಪುಂಡಲಾನೆಂದು ನೀವು ನಮ್ಮ ತಂಟೆಗೆ ಬಂದರೆ ಕಾಲಕ್ಕೆ ತಕ್ಕಂತೆ ನಿಮ್ಮೆಲ್ಲರನ್ನು ಕೊಂದು ಹಾಕಿ ಆ ರಕ್ತದಲ್ಲಿ ನಾನು ಪುಣ್ಯ ಸ್ನಾನ ಮಾಡದಿದ್ರ ನಾನು ಬಾಲ ರಾಮಲಿಂಗನ ತಮ್ಮ ಬಲರಾಮನೇ ಅಲ್ಲ. ಮಕ್ಕಳು ಹುಷಾರ್. ಸೊಕ್ಕಿನ ಕುನ್ನಿಯೇ, ನನಗೆ ಸವಾಲ್ ಹಾಕ್ತೀಯ ಮಗನ? ಹಾಕು. ನಿನ್ನನ್ನು ಇಲ್ಲಿಯವರೆಗೂ ರೆಕ್ಕೆ ಬಲಿತ ಹಕ್ಕಿಯಾಗಿ ಹಾರಾಡಲು ನಾ ಬಿಟ್ಟಿದ್ದೆ ತಪ್ಪಾಯ್ತು. ಕರಿಯೋ ಕಾಳಿಂಗ ಎಲ್ಲೋ? ಗೌಡ್ರೆ ಅಲ್ಲಿ ಮೇಲ್ಮಾಡಿಯಲ್ಲಿ. ಕಾಳಿಂಗ, ಏನು ನಿನ್ನ ಕಣ್ಣೆದುರಿನಲ್ಲಿ ಇಷ್ಟು ಕದನ ನಡೆದರು ಅಲ್ಲಿ ಸುಮ್ಮನೆ ಕೂತಿರುವೆಯಲ್ಲೋ ಮೂರ್ಖ? ಬಾಬಾರೋ ಬಾರೋ ರಣಧೀರ, ಬಾಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾಬಾರೋ ಬಾರೋ ರಣಧೀರ, ಬಾಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಏಕೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡ್ತೀಯೋ ಸ್ನೇಹಿತ? ನನಗೆ ಅವಕಾಶ ಕೊಟ್ಟರೆ ನನ್ನ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ ಈ ನನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಅವರನ್ನು ಯಾವ ಯಾವ ಗಳಿಗೆಯಲ್ಲಿ ಹೇಗೆ ಮುಗಿಸಬೇಕು ಎಂದು ಯೋಚಿಸಬೇಕು. ಹಾಗೆ ನಾನೇ ಹುಲಿರಾಯನೆಂದು ಅರ್ಪಟಿಸಿ ಹೋದರೆ ಅದು ಹುಲಿ ಆಗಬಹುದೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೆ ಈ ಕರಿ ಕಾಳಿಂಗ ಒಂದು ಸಲ ಯೋಚನೆ ಮಾಡಿ ಹೇಳ ಎತ್ತಿ ನಿಂತರೆ 10 ವೀರ ಜನರನ್ನು ಒಂದೇ ಸಲ ಕಚ್ಚಿ ಬಿಡುತ್ತದೆ. ಆಗ ನನ್ನ ವಿಷ ಚೋಲೆ ಹೇಗಿದೆ ಎಂಬುದು ಅವರೆಲ್ಲರಿಗೂ ತಿಳಿಯುತ್ತದೆ. ಹೌದು, ನೀನು ಹೀಗಿದ್ದೀಯ ಅಂತ ನನಗೆ ಮೊದಲೇ ಏಕೆ ತಿಳಿಸಲಿಲ್ಲ? ಹೊಗಳುವ ನಾಯಿ ಕಚ್ಚುವುದಿಲ್ಲ, ಕಚ್ಚುವ ನಾಯಿ ಬೊಗಳುವುದಿಲ್ಲ. ಕಾಳಿಂಗ, ಸಂತೋಷ. ಈ ನಿನ್ನ ಮಾತಿನಲ್ಲಿ ಬಹಳ ಅರ್ಥವಿದೆ ನೋಡು. ಬ್ರಹ್ಮ, ವಿಷ್ಣು, ಮಹೇಶ್ವರ, ನಂದಿಯಂತೆ ನಾವು 4 ಒಟ್ಟಿಗೆ ಇರೋಣ ಅಂದಾಗ ಈ ಸೃಷ್ಟಿ ನಮ್ಮ ಮುಷ್ಟಿಯಲ್ಲಿರುತ್ತದೆ. ಆಗ ನೀವೇ ಇಂದ್ರ ನಾವೇ ಚಂದ್ರ ಏನಂತೀರ? ನಡ್ರಿ. ಗುಡ್, ವೆರಿ ಗುಡ್. ನಡ್ರಿ ಹೋಗೋಣ.